ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಶುಭ ಸಂಜೆ. ಈ ಹೊಸ ವರ್ಷದ ಶುಭಾಶಯಗಳು ತಿಳಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ಳೋಣ. ಪ್ರಾರಂಭಿಸೋಕೆ ಮುಂಚೆ ನಮ್ಮ ಪ್ರಿಯತಮ ಗುರುವಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿಯವರಿಗೂ ಪ್ರತ್ಯೇಕ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ. ರೈಟ್. ಎಸ್. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತು ಮೊದಲನೇ ದಿವಸ 41 ದಿನಗಳ ಮಂಡಲ ಕಾರ್ಯಕ್ರಮ, 4ನೇ ಮಂಡಲ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ. ಶುರುವಾಗಿದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಜ್ಞಾನ ಪಡೆಯಿರಿ ಮತ್ತೆ ಅದ್ಭುತವಾದ ಧ್ಯಾನವನ್ನು ಮಾಡಿ. 45 ನಿಮಿಷ ಈಗ ಧ್ಯಾನ, ಖಚಿತವಾಗಿ 45 ನಿಮಿಷ. ಮತ್ತೆ 45 ನಿಮಿಷದಲ್ಲಿ ಸಬ್ಜೆಕ್ಟು ತಿಳ್ಕೊಬೋದು, ಒಳ್ಳೆ ಸಬ್ಜೆಕ್ಟು. ಆ ರೀತಿಯಲ್ಲಿ ಸೊ ಜನರಲ್ ಏನಾಗುತ್ತೆ ಅಂದ್ರೆ ಫಸ್ಟ್ ಸಬ್ಜೆಕ್ಟು, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಧ್ಯಾನ ಆದ್ಮೇಲೆ ಹಾಗೆ ನೀವು ಧ್ಯಾನವನ್ನು ಮುಂದುವರಿಸ್ಬೋದು, ಇಲ್ಲಾಂದ್ರೆ ನಿದ್ದೆಯನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಆ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ವಿ. ಸೊ ಇವತ್ತಿಂದ ಶುರು ಆಗಿರುವಂತ ಈ ಕಾರ್ಯಕ್ರಮ ಖಂಡಿತವಾಗಿ ನಿರಂತರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ತುಂಬಾ ಸಹಾಯ ಆಗತ್ತೆ. ಈಗಾಗಲೇ ಇಲ್ಲಿರುವಂತ ಹಳೆ ಮಾಸ್ಟರ್ಸ್ ಮತ್ತೆ ಹೊಸ ಮಾಸ್ಟರ್ಸ್ ಸಹ ಇದನ್ನು ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ. ಸೊ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ಮತ್ತೆ ಎಲ್ಲರಿಗೂ ಪ್ರಚಾರ ಮಾಡಿ. ಓಕೆ, ಎಲ್ಲರಿಗೂ ಪ್ರಚಾರ ಮಾಡಬೇಕಿದು. ಯಾಕಂದ್ರೆ ಈ ಸಮಯದಲ್ಲಿ ಮಾಡುವಂತ ಧ್ಯಾನ ತುಂಬಾ ಉಪಯುಕ್ತವಾಗಿರುತ್ತೆ. ಅಂದ್ರೆ ನಾನು ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಅಂದ್ರೆ ಧ್ಯಾನ ಅಂದ್ರೆ ನಿದ್ದೆಗೆ ಮುಂಚೆ ನಾವು ಮಾಡುವಂತ ಧ್ಯಾನ ಹೇಗಂತಂದ್ರೆ ನಮ್ಮನ್ನು ಆಲ್ಫಾ ಸ್ಥಿತಿ ಕರ್ಕೊಂಡು ಹೋಗ್ತದೆ ಆಟೋಮೆಟಿಕ್ ಆಗಿ. ಆಯ್ತಾ? ಆಲ್ಫಾ ಸ್ಥಿತಿ ಕರ್ಕೊಂಡು ಹೋದ್ಮೇಲೆ ಧ್ಯಾನ ನಿದ್ದೆ ಅನ್ನೋದು ಅತಿ ಸುಲಭ ಅಲ್ವಾ? ನಿದ್ದೆಗೆ ಏನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಇಲ್ಲ ಅಂದ್ರೆ ತುಂಬಾ ಜನ ನಿದ್ದೆ ಮಾಡೋಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಯಾಕಂದ್ರೆ ಇಡೀ ದಿವಸ ಮೈಂಡು ಬೀಟಾ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ. ಬೀಟಾ ಅಂದ್ರೆ ಏನು? ಎಚ್ಚರಿಕೆ ಸ್ಥಿತಿ, ಅಲರ್ಟ್ ಸ್ಟೇಟ್. ಅದರಲ್ಲಿ ಎಷ್ಟು ಥಾಟ್ಸ್ ಅಂದ್ರೆ ನಿಜವಾಗಿ ಒಂದು ಮನುಷ್ಯನವನು, ಮಾನವನು ಒಂದು ದಿನದಲ್ಲಿ 60,000 80,000 ಆಲೋಚನೆ ಮಾಡ್ತಾನೆ ಒಂದು ದಿನಕ್ಕೆ. ಮೈಂಡಿಂದ ಟ್ರಾವೆಲ್ ಆಗುವಂತ ಥಾಟ್ಸ್, ಮೈಂಡಿಂದ ಪ್ರವಾಹ ಆಗುವಂತ ಥಾಟ್ಸ್ ನೋಡಿದ್ರೆ 60,000 ಇಂದ 80,000. ಅವಾಗ ಎಷ್ಟು ಒತ್ತಡ ಇರ್ತದೆ ನೋಡಿ. ಒಂದೇ ಥಾಟ್ ಪದೇ 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 ಬರ್ತಾ ಹೋಗ್ತದೆ. ಸ್ವಲ್ಪ ಜನ ಒಂದು ನಕಾರಾತ್ಮಕ ಚಿಂತನೆ ಜಾಸ್ತಿ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಕಷ್ಟ ನಷ್ಟ ಏನೋ ಆಗಿದ್ರೆ ಅದ್ರ ಬಗ್ಗೆನೇ ಹೆಚ್ಚು ಚಿಂತೆ ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಮಾಡುವಾಗ ನೈಟ್ ಮಲಗೋದು ಕಷ್ಟ. ಯಾಕಂದ್ರೆ ಏನು ಒತ್ತಡೆಯನ್ನು ನಾವು ಅನುಭವಿಸಿರ್ತೀವೋ ಆ ಒತ್ತಡ ಅನ್ನೋದು ಮಲಗಕ್ಕೆ ಬಿಡೋದಿಲ್ಲ. ಅಂದ್ರೆ ಮೈಂಡ್ ಅನ್ನು ಆ ಎಚ್ಚರಿಕೆ ಸ್ಥಿತಿಯಿಂದ ನಿದ್ದೆ ಸ್ಥಿತಿಗೆ ಜಾರಕ್ಕೆ ಬಿಡೋದಿಲ್ಲ. ಆಯ್ತಾ? ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಇತ್ತೀಚಿನ ಸಮಯದ ಪ್ರಧಾನ ಸಮಸ್ಯೆ ಏನಂತಂದ್ರೆ ಸ್ಟ್ರೆಸ್. ಅರ್ಥ ಆಯ್ತಾ? ಅದರಲ್ಲಿ ಪಾಸಿಟಿವ್ ಸ್ಟ್ರೆಸ್ ಮತ್ತೆ ನೆಗೆಟಿವ್ ಸ್ಟ್ರೆಸ್. ನೆಗೆಟಿವ್ ಸ್ಟ್ರೆಸ್ ಅಂದ್ರೆ ಡಿಸ್ಟ್ರೆಸ್ ಅಂತ ಕರಿತೀವಿ ನಾವು. ಆಯ್ತಾ? ಸೊ ಇಂಥ ವಿಷಯ ಈ ರೀತಿಯಲ್ಲಿ ಇರುವಾಗ ಧ್ಯಾನ ಒಂದು ಮಾತ್ರವೇ ಆ ಸ್ಟ್ರೆಸ್ ಅನ್ನು ಬರ್ಸ್ಟ್ ಮಾಡೋದು. ಆಯ್ತಾ? ಅಂದ್ರೆ ಧ್ಯಾನ ಅನ್ನುವಂಥದ್ದು ಆ ಸ್ಟ್ರೆಸ್ ಅನ್ನು ಏನ್ ಮಾಡತ್ತೆ? ಕ್ಲೀನ್ ಮಾಡತ್ತೆ. ಆ ಕ್ಲೀನ್ ಮಾಡಕ್ಕೂ ಮುಂಚೆ ನಾವು ಅದಕ್ಕೂ ಅನುಕೂಲ ವಾತಾವರಣ ಕ್ರಿಯೇಟ್ ಮಾಡಬೇಕು. ಆಯ್ತಾ? ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಈ ರೀತಿಯಲ್ಲಿ 1-2 ಗಂಟೆ ಮುಂಚೆನೆ ಯಾವ ಸ್ಕ್ರೀನ್ ನೋಡೋದಿಲ್ಲ, ಅಂದ್ರೆ ಯಾವುದೇ ಗ್ಯಾಡ್ಜೆಟ್ಸ್ಗಳು ಟಚ್ ಮಾಡೋದಿಲ್ಲ, ಬುಕ್ಗಳು ಓದೋದು ಅಲ್ವಾ? ಈ ರೀತಿಯಲ್ಲಿ ಸಜ್ಜನ ಸಾಂಗತ್ಯ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಅವಾಗ ನಿದ್ದೆಗೆ ಹೋದ್ರೆ ನಿದ್ದೆ ಸರಿಯಾದ ರೀತಿಯಲ್ಲಿ ಆಗತ್ತೆ. ಆಯ್ತಾ? ನಿದ್ದೆದಲ್ಲಿ ಅಷ್ಟೇ ನಮ್ಗೆ ಒಂಥರ ಆಳವಾದ ನಿದ್ದೆನೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಳವಾದ ನಿದ್ದೆ ಯಾವಾಗ ಬರುತ್ತೋ ಅವಾಗ ನಮಗೆ ಶಕ್ತಿ ಒಳಗಡೆ ಪ್ರವೇಶ ಆಗತ್ತೆ. ಆ ಆಳವಾದ ನಿದ್ದೆ ಸಮಯ ಒಂಥರ ಹೇಳ್ಬೇಕಂದ್ರೆ ಕಡಿಮೆ ಸಮಯ ಇರ್ತದೆ ನೈಟಲ್ಲಿ. ಆದಷ್ಟು 6 ಗಂಟೆ ನಿದ್ದೆದಲ್ಲಿ ನೋಡ್ತಾ ಇದ್ರೆ ನಮಗೆ ಅಂದ್ರೆ ಸ್ವಪ್ನ ನಿದ್ದೆ ಇರುತ್ತೆ. ಮತ್ತೆ ಹೋಗ್ತಾ ಹೋಗ್ತಾ ಫಸ್ಟ್ ಎಚ್ಚರಿಕೆ, ಮತ್ತೆ ಆಲ್ಫಾ ಸ್ಥಿತಿ, ಆಮೇಲೆ ಸ್ವಪ್ನ, ಆಮೇಲೆ ನಿಧಾನವಾಗಿ ಅಂದ್ರೆ ಅಲ್ಲಿ ಸ್ವಪ್ನ ರಹಿತ
ಆ ನಿದ್ದೆ ಬರಬೇಕು. ಆ ಸ್ವಪ್ನರಹಿತ ನಿದ್ದೆಗೋಸ್ಕರವೇ ನಮ್ಮ ಪ್ರಯತ್ನ. ಆಯ್ತಾ? ಅದಕ್ಕೂ ಧ್ಯಾನ ಮಾಡಿ ಮಲಗಿದ್ರೆ ಆ ಸ್ವಪ್ನರಹಿತ ನಿದ್ದೆ ಇದೆಯಲ್ಲ ಅದು ಹೆಚ್ಚಾಗತ್ತೆ. ಅದು 1 ಗಂಟೆದಿಂದ 2 ಗಂಟೆ 3 ಗಂಟೆಗೆ ಹೋಗ್ತದೆ. ಅವಾಗ ನಮಗೆ ಶಕ್ತೀಕರಣ ಆಗತ್ತೆ. ನೈಟು ನಿದ್ದೆ ಮಾಡ್ತೀವಲ್ಲ, ಅದ್ಭುತ ಶಕ್ತಿ ಬರುತ್ತೆ. ಏನಿಲ್ಲ, ನಾವು ಅಂದ್ರೆ ಆಳವಾದ ಸ್ಥಿತಿಗೆ ಹೋದ್ರೆ, ಆಳವಾದ ನಿದ್ದೆಗೆ ಹೋದ್ರೆ ನಮ್ಮಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ, ಆ ಬಿಡುಗಡೆ ಆಗಿದ ಮೇಲೆ ಅದು ಏನಾಗತ್ತೆ, ಈ ಸೂಕ್ಷ್ಮ ಪ್ರಪಂಚಕ್ಕೆ ಪ್ರಯಾಣ ಆಗಿ ಅಲ್ಲಿಂದ ಶಕ್ತಿಯನ್ನು ತುಂಬ್ಕೊಂತದೆ. ಅರ್ಥ ಆಯ್ತಾ? ಇಟ್ಸ್ ಕಾಲ್ಡ್ ಆಸ್ಟ್ರಲ್ ಪ್ರೊಜೆಕ್ಷನ್, ಇಟ್ಸ್ ಕಾಲ್ಡ್ ಆಸ್ಟ್ರಲ್ ಟ್ರಾವೆಲ್. ಅಂದ್ರೆ ಸೊ ಬಾಹ್ಯ, ನಮ್ಮ ಶರೀರ ಬಾಹ್ಯದ ಒಡನಾಟ, ಮತ್ತೆ ಅಂದ್ರೆ ಬಾಹ್ಯ ಅಂದ್ರೆ ಏನಿಲ್ಲ, ಮತ್ತೆ ನಮ್ಮ ಆಂತರಿಕ, ಸೊ ಆತ್ಮ ಲೋಕಕ್ಕೆ, ಆತ್ಮ ಪ್ರಪಂಚಕ್ಕೂ ತಲುಪಿಸೋದು. ಅಲ್ಲಿಂದ ಶಕ್ತಿಯನ್ನು ಸಂಗ್ರಹಣ ಮಾಡ್ಕೊಂಡದು. ಅವಾಗ ಆ ಶಕ್ತಿಯೇ ನಮಗೆ ಆತ್ಮಶಕ್ತಿ. ಅಂದ್ರೆ ಆತ್ಮಶಕ್ತಿ ಅಂದ್ರೆ ಪ್ರಾಣಶಕ್ತಿ. ಆತ್ಮಕ್ಕೆ ಯಾವಾಗಲೂ ಶಕ್ತಿ ಇರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಆ ಪ್ರಾಣಶಕ್ತಿ ನಾವು ಹೆಚ್ಚು ಮಾಡ್ಕೊಂತೀವಿ ದೇಹದಲ್ಲಿ. ಆಯ್ತಾ? ಆ ರೀತಿಯಲ್ಲಿ ಈ ಚಿಕಿತ್ಸೆಗಳು ಅದ್ಭುತವಾದ ರೀತಿಯಲ್ಲಿ ಆಗತ್ತೆ. ಸೊ ಇವತ್ತಿನ ಈ ಸಬ್ಜೆಕ್ಟಲ್ಲಿ ನಾನು ಯಾಕೆ ಇದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದರೆ, ಮೊದಲನೇದಾಗಿ ಧ್ಯಾನ ಪ್ರತಿಯೊಬ್ಬರಿಗೆ ನೈಟ್ ಟೈಮ್ ಬೇಕು ಅಂತಾನೆ ಈ ಒಂದು ಸಬ್ಜೆಕ್ಟ್ ನಿಮಗೆ ಹೇಳ್ತಾ ಇರೋದು. ಹಾಗೆ ಇವತ್ತು ನಾವು ಈ 40 ದಿನಗಳ ಕಾರ್ಯಕ್ರಮದಲ್ಲಿ ಒಂದೊಂದು ದಿವಸ ಒಂದೊಂದು ಮಾಸ್ಟರ್ ಬಂದು ಇಲ್ಲಿ ನಿಮಗೆ ಅದ್ಭುತ ಜ್ಞಾನ ಕೊಡ್ತಾ ಇರ್ತಾರೆ. ಆಯ್ತಾ? ಜ್ಞಾನ ತಿಳ್ಕೊಡೋದು, ಧ್ಯಾನ ಮಾಡೋದು, ನೆಕ್ಸ್ಟ್ ನಿದ್ದೆ ಸ್ಟಾರ್ಟ್ ಮಾಡೋದು. ಅವಾಗ ನಿಜವಾಗಿ ಒಂದು ಧ್ಯಾನ ರಾತ್ರಿ ಆಗತ್ತೆ ಅದು. ಆಯ್ತಾ? ಇಡೀ ರಾತ್ರಿ ನಿದ್ದೆ ಧ್ಯಾನ ಆಗತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ನಿದ್ದೆಯನ್ನು ಧ್ಯಾನವಾಗಿ ಪರಿವರ್ತನೆಗೊಳಿಸ್ಕೊಳ್ಳಿ, ಅಷ್ಟೇ ಮಾಡಬೇಕಾಗಿರೋದು. ಅದಕ್ಕೂ ಈ ಕ್ಲಾಸಸ್ ತುಂಬಾ ಉಪಯುಕ್ತವಾಗಿರುತ್ತೆ. ಅರ್ಥ ಆಯ್ತಾ? ಆದ್ರೆ ಇವತ್ತಿನ ಸಬ್ಜೆಕ್ಟ್ ಏನಂತ ಅನ್ಕೊಂಡಿದೀವಿ ನಾವು? ಕರ್ಮ ಚಿಕಿತ್ಸೆ ಅಂತ ಅನ್ಕೊಂಡಿದೀವಿ. ಕರ್ಮ ಅಂದ್ರೆ ಏನು, ಕರ್ಮ ಚಿಕಿತ್ಸೆ ಅಂದ್ರೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಸ್ವಲ್ಪ ಇವತ್ತು ಎಷ್ಟು ಆದ್ರೆ ಅಷ್ಟು ಪ್ರಯತ್ನ ಮಾಡಕ್ಕೆ, ಎಷ್ಟು ತಿಳ್ಕೊಳಕ್ಕೆ ಸಾಧ್ಯವಾದ್ರೆ ಅಷ್ಟು ಪ್ರಯತ್ನ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಈಗ ಮೊದಲನೇದೇನೆಂದ್ರೆ ಕರ್ಮ. ಕರ್ಮ ಅಂದ್ರೆ ನಾವು ಜನರಲ್ ಅಂದ್ರೆ ಎಲ್ಲರೂ ಅನ್ಕೊಳ್ಳೋ ಪ್ರಕಾರ ಕರ್ಮ ಅಂದ್ರೆ ಅದೇನೋ ಕಷ್ಟ ಅಂತಾನೆ ಲೆಕ್ಕ ನಮ್ಗೆಲ್ಲರೂ. ಕರ್ಮ ಅಂದ್ರೆ ಒಂಥರ ಪನಿಷ್ಮೆಂಟ್ ಅಂತ ಅನ್ಕೊಂತಾ ಇರ್ತೀವಿ ನಾವು, ಅಲ್ವಾ? ಕರ್ಮ ಕರ್ಮ ಅಂತ ಇದ್ದೇನೆ ಅಂದ್ರೆ, ಸೊ ನನಗೂ ಯಾಕೋ ಈ ಕರ್ಮ ಬಂದಿದೆ, ಯಾಕೋ ನಾನು ಏನು ಕರ್ಮ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ. ಕರ್ಮ ಅಂದ್ರೆ ತಪ್ಪು ಅಂತಾನೆ ಅನ್ಕೊಂತಾ ಇದೀವಲ್ಲ. ಆ ಪದ ಹೇಗಾಗಿದೆ ಅಂದ್ರೆ ಯಾವಾಗಿಂದನೂ, ಸೊ ಇಂದಿನ ಕಾಲದಿಂದನೂ ಆ ರೀತಿಯಲ್ಲಿ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಪ್ರತಿಯೊಬ್ಬರು, ನಮ್ಮ ಪೂರ್ವಜರಾಗ್ಬೋದು, ನಮ್ಮ ಹಿರಿಯರಾಗ್ಬೋದು, ಎಲ್ಲರೂ ಹೇಳ್ತಾ ಇರ್ತಾರೆ, ಯಾಕೋ ಅವನಿಗೆ ಇಷ್ಟು ಕರ್ಮ ಬಂತು, ಇಲ್ಲಾದ್ರೆ ಚೆನ್ನಾಗಿದ್ದ. ಸೊ ತುಂಬಾ ಒಂದು ಕೆಟ್ಟೇನೋ ಅಂತಲ್ಲ, ಕರ್ಮನೇ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಅವ್ರಿಗೇನು ಅರ್ಥ ಆಗಿದೆ ಅಂದ್ರೆ, ಕರ್ಮ ಅಂದ್ರೆ ಒಂದು ತಪ್ಪು ಅಂತ. ಅಂದ್ರೆ ಕರ್ಮ ಅಂದ್ರೆ ಒಂದು ತಪ್ಪು ಅಂದ್ರೆ ತಪ್ಪಾಗಿರುವಂತ ಫಲಿತ ಅನುಭವಿಸ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ಆಕ್ಚುಲಿ ಕರ್ಮ ಅಂದ್ರೆ ಅದಲ್ಲ. ಕರ್ಮ ಅಂದ್ರೆ ಏನು ಗೊತ್ತಾ? ಕರ್ಮ ಅಂದ್ರೆ ಕೆಲಸ, ಆಕ್ಷನ್ ಅಂತ ಹೇಳ್ತೀವಿ ಅಷ್ಟೇ. ಮತ್ತೆ ಅದರ ಫಲಿತ. ಆಯ್ತಾ? ಅದು ಫಲಿತ ಅನ್ನೋದು ಕೆಟ್ಟದಾಗ್ಬೋದು, ಒಳ್ಳೇದಾಗ್ಬೋದು, ಅದು ಬೇರೆ ವಿಷಯ. ಬಟ್ ಕರ್ಮ ಅಂದ್ರೆ ಕೆಲಸ, ಅಂದ್ರೆ ಆಕ್ಷನ್. ಆಯ್ತಾ? ಸೊ ಅಷ್ಟೇ. ಒಂದು ಆಕ್ಷನ್ ಮತ್ತೆ ಅದರ ಫಲಿತ ಎರಡೂ ಸೇರಿಸಿದ್ರೆ ಅದು ಕರ್ಮ ಅಂತ ಅರ್ಥ. ಆಯ್ತಾ? ಸೊ ಈ ಕರ್ಮವನ್ನು ನಾವು ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಒಳ್ಳೆ ಆಕ್ಷನ್ ಅಂದ್ರೆ ಪಾಸಿಟಿವ್ ಆಕ್ಷನ್ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಫಲಿತ, ಇಲ್ಲ ನೆಗೆಟಿವ್ ಆಕ್ಷನ್ ಮಾಡಿದ್ರೆ ನೆಗೆಟಿವ್ ಫಲಿತ, ಒಂಥರ ಮಿಶ್ರಮ ಮಾಡಿದ್ರೆ ಮಿಶ್ರಮ ಫಲಿತ, ಅಲ್ವಾ? ಆ ರೀತಿಯಲ್ಲಿ ನಾವು ಇದನ್ನು ಲೆಕ್ಕ ಮಾಡ್ಕೋಬೇಕಾಗತ್ತೆ. ಸೊ ಆಮೇಲೆ ಈ ಕರ್ಮದ ಈ ಕರ್ಮ ಅನ್ನೋಂಥದ್ದು ಇನ್ನೊಂದೇನೆಂದ್ರೆ, ನಾವು ಎಷ್ಟೋ ಜನ್ಮಗಳು ನಾವು ಪಡಿತಾ ಇರ್ತೀವಿ, ಅಲ್ವಾ? ಈ ಕರ್ಮವನ್ನು ನಾವು ಯಾವ ರೀತಿಯಲ್ಲಿ ತಗೋಬೇಕಂದ್ರೆ, ಕರ್ಮ ಆಕ್ಚುಲಿ ಕರ್ಮ ಈಸ್ ಮೆಂಟ್ ಫಾರ್ ಸೋಲ್ ಗ್ರೋತ್. ಅರ್ಥ ಆಯ್ತಾ? ಕರ್ಮ ಯಾಕೆ ಬರುತ್ತಂತಂದ್ರೆ, ಕರ್ಮ ಅನ್ನೋದು ಒಂಥರ, ಇದು ಒಂದು ಎನರ್ಜಿನೇ. ಇದೊಂದು ಕೆಲಸ ಅಂದಮೇಲೆ, ಕೆಲಸ ಅಂದ್ರೆ ಅದು ಕೆಲಸ ಆಗ್ಬೇಕಂದ್ರೆ ಶಕ್ತಿ ಬೇಕಲ್ಲ, ಇದು ಒಂದು ಎನರ್ಜಿನೇ. ಅರ್ಥ ಆಯ್ತಾ? ಇದು ಎಲ್ಲಿರುತ್ತೆ ಅಂತಂದ್ರೆ, ಈ ಕರ್ಮ ಸಂಬಂಧಿತ ಆ ಬ್ಲೂ ಪ್ರಿಂಟ್ಸ್ಗಳು ಎಲ್ಲಿರ್ತಾವಂದ್ರೆ ಖಂಡಿತ ನಮ್ಮ ಒಳಗಡೆನೆ ಇರ್ತವೆ ಇವೆಲ್ಲ. ಆಯ್ತಾ? ಒಂದು ಬೀಜಗಳ ರೂಪದಲ್ಲಿ ಇರ್ತವೆ. ಉದಾಹರಣೆಗೆ ನಾವು ಏಪ್ರಿಲ್ ಮೇ ಅಲ್ಲಿ ಹೋದ್ರೆ, ಒಂದು ಮಾವಿನ ತೋಟಲ್ಲಿ ಹೋದ್ರೆ, ಅವಾಗ ಎಲ್ಲ ಮಾವಿನ ಕಾಯಿಗಳು ಮತ್ತೆ ಫಲಗಳು ಸಿಗತ್ತೆ.
ನೀವು ಸೆಪ್ಟೆಂಬರಲ್ಲಿ ಹೋದರೆ ಅಲ್ಲಿ ಏನು ಇರೋದಿಲ್ಲ ಅಲ್ವಾ? ಎಲ್ಲೋಯ್ತು ಈ ಫಲಗಳು ಈ ಕಾಯಗಳು ಅಂತಂದರೆ ಅವು ಇಲ್ಲ ಈಗ. ಆಯಿತಾ? ಯಾವ ಸಮಯದಲ್ಲಿ ಆಚೆ ಕಡೆ ಬರಬೇಕು ಆ ಸಮಯದಲ್ಲಿ ಆಚೆ ಕಡೆ ಬರ್ತವೆ. ಆಯಿತಾ? ಅದೇ ರೀತಿಯಲ್ಲಿ ಸೊ ನಮಗೆ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಒಬ್ಬೊಬ್ಬರಿಗೆ ಒಂದು ಸಮಯದಲ್ಲಿ ಒಂದು ಯಾವುದೋ ಒಂದು ಕರ್ಮ ಅನ್ನೋದು ಬರುತ್ತೆ. ಅಂದರೆ ನಾವು ಮಾಡಿರುವಂಥ ಇಂದಿನ ಕರ್ಮ ಅದು ಒಳ್ಳೇದು ಮಾಡಿದರೆ ಆ ಒಳ್ಳೆಯ ಕರ್ಮದ ಫಲಿತ ಬಂದಿರ್ತದೆ ಅಲ್ವಾ? ಅದೇ ರೀತಿಯಲ್ಲಿ ಯಾವುದೋ ಒಂದು ಕೆಟ್ಟದ್ದು ಮಾಡಿದರೆ ಗೊತ್ತಿದೆಯೋ ಗೊತ್ತಿಲ್ಲದೋ, ಆಯಿತಾ, ಒಂದು ಕೆಟ್ಟ ಕರ್ಮ ಮಾಡಿದರೆ ಆ ಕೆಟ್ಟ ಕರ್ಮ ಫಲಿತ ನಮ್ಮ ಜೀವನದಲ್ಲಿ ಬಂದಿರ್ತದೆ. ಅಂದರೆ ನನಗೂ ನಿಮಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಇಡೀ ವಿಶ್ವದಲ್ಲಿ ಈ ಭೂಪ್ರಪಂಚದಲ್ಲಿ ಯಾರಿಗಾದರೂ ಆಗ್ಬೋದು. ಯಾವ ಕರ್ಮದೂ ಆಗ್ಬೋದು, ಯಾರಿಗೂ ಆಗ್ಬೋದು. ವಿಧ ವಿಧ ಕರ್ಮಗಳು ವಿಧ ವಿಧ ಟೈಮ್ಸಲ್ಲಿ ವಿಧ ವಿಧ ಸಮಯದಲ್ಲಿ ಬರ್ತವೆ ಹೋಗ್ತವೆ. ಆಯಿತಾ? ಅದು ಎಲ್ಲಿಂದ ಬಂತು ಅಂತಂದರೆ ನಿಮ್ಮ ಒಳಗಡೆನೇ ಇದೆ, ಬೀಜ ರೂಪದಲ್ಲಿದೆ. ಯಾವಾಗ ಸಮಯ ಬಂದರೆ ಅದು ಫಲ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಭಾಗವಾಗ್ತದೆ. ಅದು ನೀವು ಆ ಸಮಯದಲ್ಲಿ ಅನುಭವಿಸೋಕ್ಕೆ ವಿಧ ವಿಧ ಪದ್ಧತಿಗಳು. ಆಯಿತಾ? ಇವತ್ತು ಕರ್ಮ ಚಿಕಿತ್ಸೆ ಅಂತ ನಾವು ತಿಳ್ಕೊಂಡಾಗ ಅದು ನಾವು ಡಿಸ್ಕಸ್ ಮಾಡೋಣ. ಆದರೆ ಈ ಕರ್ಮ ಅನ್ನೋದು ಇನ್ನೊಂದೇನೆಂದರೆ ಈ ಕರ್ಮ ನಿಮ್ಮ ಒಳಗಡೆನೆ, ನಿಮ್ಮ ಆಂತರಾಳದಲ್ಲೇ ವಿಧ ವಿಧ ಲೇಯರ್ಸಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್, ನೆನ್ಪಿಟ್ಕೊಳ್ಳಿ, ಸಬ್ ಕಾನ್ಷಿಯಸ್ ಉಪಚೇತನ ಮನಸ್ಸು ಒಳಗಡೆನೆ ಈಗಾಗಲೇ ಸ್ಟೋರ್ ಆಗಿರ್ತವೆ. ಆಯಿತಾ? ಯಾಕಂದರೆ ನಾವೆಲ್ಲರೂ ಎಷ್ಟೋ ಜನ್ಮಗಳು ಪಡ್ಕೊಂಡು ಜನ್ಮಗಳು ತಗೊಂಡು ಬರ್ತಾನೆ ಇರ್ತೀವಿ, ಬರ್ತೀವಿ ಹೋಗ್ತೀವಿ ಅಲ್ವಾ? ಸೊ ಮತ್ತೆ ಬರೋಕ್ಕೂ ಕಾರಣನೂ ನಮ್ಮ ನಮ್ಮಲ್ಲಿ ಇರುವಂಥ ಸ್ಟೋರ್ ಆಗಿರುವಂಥ ಕರ್ಮಗಳು. ನಾವು ಕರ್ಮಾತೀತವಾಗಿ ಕರ್ಮಕ್ಕೆ ಅತೀತವಾಗಿ ಕರ್ಮವನ್ನು ಶೂನ್ಯ ಕರ್ಮಗಳು ಮಾಡಿಕೊಂಡ್ರೆ, ಕರ್ಮಗಳನ್ನೆಲ್ಲ ಶೂನ್ಯ ಮಾಡಿಕೊಂಡ್ರೆ ಮತ್ತೆ ಬರೋದೇನು ಬೇಕಾಗತ್ತೆ ಅಲ್ವಾ? ಸೊ ಆದರೆ ಕರ್ಮಗಳು ಯಾವುದೇ ರೀತಿಯಲ್ಲಿ ಪನಿಷ್ಮೆಂಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ದೇ ಆರ್ ನಾಟ್ ಮೆಂಟ್ ಫಾರ್ ಪನಿಷ್ಮೆಂಟ್. ಇನ್ಫ್ಯಾಕ್ಟ್ ದೇ ಆರ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದಿ ಸೋಲ್ ಎವಲ್ಯೂಷನ್. ನಿಮ್ಮ ಆತ್ಮ ಪರಿಣಿತಿಗೆ ಕರ್ಮಗಳು ಬೇಕೇ ಬೇಕು. ಈ ಈ ರೀತಿಯಲ್ಲಿ ತಗೊಳ್ಳಿ. ಯಾವಾಗಲೂ ಅದನ್ನು ಒಂಥರ ನಕಾರಾತ್ಮಕ ತಗೊಂಡದು ಬಿಟ್ಬಿಡಿ. ಆಯಿತಾ? ತುಂಬ ಜನ ಏನು ಮಾಡ್ತಾರಂದರೆ ಕರ್ಮ ಅಂದರೆ ಒಂಥರ ಪನಿಷ್ಮೆಂಟು, ನಾನೇನೋ ಮಾಡಿದ್ದೀನಿ ಈಗ ಅನುಭವಿಸ್ತಾ ಇದ್ದೀನಿ, ಆ ರೀತಿಯಲ್ಲಿ ನೀವು ಅನ್ಕೋಬೋದು. ಪೇಯ್ನ್ ಅನ್ನೋದು ನಿಮ್ಮ ದೇಹಕ್ಕೆ. ಆದರೆ ಸೋಲ್ಗೆ ಏನಾಗತ್ತೆ ಅದು ಅಂದರೆ ಒಂದು ಆತ್ಮಕ್ಕೆ ಅದು ಪರಿಣಿತಿ, ಆತ್ಮಕ್ಕೆ ಅದು ಒಂದು ಏನದು ಲೆಸನ್. ಅಂದರೆ ಕಲ್ಸ್ಕೊತಾ ಇದೆ. ಆತ್ಮನದು ಪ್ರತಿ ಜೀವನದಲ್ಲಿ ಪ್ರತಿ ಅಂಶದಲ್ಲಿ ಪ್ರತಿ ಕರ್ಮ ಮುಖಾಂತರನೂ ಅದು ಕಲ್ಸ್ಕೊಂತದೆ. ಅಂದರೆ ಅದರ ವಿವೇಕ ಅದರ ಪರಿಣಿತಿ, ಅದರ ಒಂಥರ ಹೇಳ್ಬೇಕಂದ್ರೆ ಎವಲ್ಯೂಷನ್ ಅಂತ ಹೇಳ್ತೀವಿ ನಾವು. ಆಯಿತಾ? ಪರಿಣಿತಿ ಹೆಚ್ಚಾಗ್ತಾ ಇರ್ತದೆ. ಪರಿಣಿತಿ ಅನ್ನೋದು ಯಾವಾಗಲೂ ಆತ್ಮಕ್ಕೆ ಹೆಚ್ಚು ಆಗ್ತಾನೆ ಇರ್ತದೆ. ಬಟ್ ದೇಹಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ದೇಹಕ್ಕೆ ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ನೋವು ಅನಿಸ್ಬೋದು ಅಲ್ವಾ? ಆದರೆ ಆತ್ಮಕ್ಕೆ ಯಾವ ತೊಂದರೆ ಇಲ್ಲ. ಆತ್ಮ ಬೆಳವಣಿಗೆ ಯಾವಾಗಲೂ ಆಗ್ತಾನೆ ಇರ್ತದೆ. ಅದಕ್ಕೆ ಹೇಳಿದ್ವಲ್ಲ, ದೆರ್ ಇಸ್ ನೋ ರೆಗ್ರೆಷನ್ ಆಫ್ ದ ಸೋಲ್, ಓನ್ಲಿ ಪ್ರೋಗ್ರೆಷನ್ ಆಫ್ ದ ಸೋಲ್. ಅರ್ಥ ಆಯ್ತಾ? ಅಂದರೆ ಅಂದರೆ ಆತ್ಮ ಅನ್ನೋದು ಯಾವಾಗಲೂ ಮುಂದಕ್ಕೆ ಹೋಗಿ ಸಾಕ್ತಾನೆ ಇರ್ತದೆ. ಹಿಂದಕ್ಕೆ ಅಂದರೆ ತಿರ್ಗಾ ಹಿಂದಕ್ಕೆ ಹೋಗುವಂಥ ಅವಶ್ಯಕತೆ ಅವಸರ ಯಾವುದೂ ಇಲ್ಲ. ಯಾವುದಕ್ಕೆ? ಆತ್ಮಕ್ಕೆ. ಅದಕ್ಕೆ ಆತ್ಮಕ್ಕೂ ಎಲ್ಲ ಅನುಭವಗಳೇ, ಕೆಟ್ಟದಾಗಲಿ ಒಳ್ಳೆಯದಾಗಲಿ. ಕೆಟ್ಟದು ಒಳ್ಳೆಯದಂತ ಯಾವುದೂ ಇಲ್ಲ ಆತ್ಮಕ್ಕೆ, ನೆನ್ಪಿಟ್ಕೊರಿ. ಅದು ಏನು ತಗೊಂತದಂದರೆ ಅನುಭವವನ್ನು ತಗೊಂತದೆ, ಅನುಭವವನ್ನು ಪಡಿತಾ ಇರ್ತದೆ ಅಷ್ಟೇ ಅದು. ಆಯಿತಾ? ಸೊ ಯಾವುದೇ ಕೆಟ್ಟದ್ದು ಮಾಡಿದ್ರೂ ಒಳ್ಳೇದು ಮಾಡಿದ್ರೂ ಆ ಸಮಯಕ್ಕೆ ನಿಮ್ಮ ಒಳಗಡೆ ಇರುವಂಥ ಬುದ್ಧಿ ಪ್ರಕಾರ ನೀವು ಮಾಡಿರ್ತೀರಿ. ಅಂದರೆ ಏನಂತ ಹೇಳ್ತೀವಿ? ಬುದ್ಧಿಯಾನುಸಾರ ಕರ್ಮ ಅಲ್ವಾ? ಕರ್ಮಾನುಸಾರ ಬುದ್ಧಿ ಅಲ್ಲ, ಬುದ್ಧಿಯಾನುಸಾರ ಕರ್ಮ. ನಿಮ್ಮ ಬುದ್ಧಿ ಹೇಗಿದೆಯೋ ಆ ಪ್ರಕಾರ ಕರ್ಮ ಆಗ್ತಾ ಇರ್ತದೆ. ಆ ಬುದ್ಧಿಯನ್ನು ಹೆಚ್ಚು ಮಾಡಿಕೊಂಡಕ್ಕೇನೆ ನಾವು ಇಂಥ ಸಜ್ಜನ ಸಾಂಗತ್ಯಕ್ಕೆ ಬರೋದು ಅಲ್ವಾ? ಸಜ್ಜನ ಸಾಂಗತ್ಯಕ್ಕೆ ಯಾಕೆ ಬರ್ತೀವಿ? ನಮ್ಮಲ್ಲಿರುವಂಥ ಬುದ್ಧಿಯನ್ನು ಹೆಚ್ಚು ಮಾಡ್ಕೊಂಡಕ್ಕೆ, ನಮ್ಮಲ್ಲಿನ ಬುದ್ಧಿಯನ್ನು ಚುರುಕು ಮಾಡ್ಕೊಂಡಕ್ಕೆ, ನಮ್ಮಲ್ಲಿ ಇರುವಂಥ ಬುದ್ಧಿಯನ್ನು ಬೆಳವಣಿಗೆ ಮಾಡ್ಕೊಂಡಕ್ಕೆ ನಾವು ಇಲ್ಲಿ ಬರೋದು. ಆಯಿತಾ? ಇಂಥ ರೀತಿಯಲ್ಲಿ ಧ್ಯಾನ ಮಾಡಿ, ಸಜ್ಜನ ಸಾಂಗತ್ಯ ಮಾಡಿ, ಪುಸ್ತಕ ಓದಿ, ಸ್ವಾಧ್ಯಾಯ ಮಾಡ್ಕೊಳ್ಳಿ, ಅನೇಕ ರೀತಿಯಲ್ಲಿ. ಆಯಿತಾ? ಒಂದು ಒಳ್ಳೆ ಮಂತ್ರ ಪಠನ ಮಾಡ್ಕೊಳ್ಳಿ. ಏನೇ ಒಂದು ಅದ್ಭುತ ಅಂದರೆ ಒಂದು ಸಾಧನಗಳು ಮಾಡಿಕೊಂಡು ಕ್ರಿಯಾಗೋ ಸಾಧನ ಮಾಡಿ, ಯೋಗ ಮಾಡಿ ಅಲ್ವಾ, ಪ್ರಾಣಾಯಾಮ ಮಾಡಿ, ವಿಧ ವಿಧ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿರುವಂಥ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸ್ಕೊತಾ ಹೋದರೆ
ಅವಾಗ ನಾವು ಮಾಡೋ ಕರ್ಮಗಳು ಚೆನ್ನಾಗಿರ್ತದೆ. ಅರ್ಥ ಆಯ್ತಾ? ಆದರೆ ಒಂದೇನಂದ್ರೆ ಈ ಭೂಮಿಯಲ್ಲಿ ಅಂದ್ರೆ ಈ ವಿಶ್ವದಲ್ಲಿ ನೆನ್ಪಿಟ್ಕೊಳ್ಳಿ. ಈಗ ಇವತ್ತು ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಈ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತಾ ಇದ್ದೀವಿ. ಆದರೆ ಇದು ಈ ಸಂಘಟನೆ ಆಗ್ತಾ ಇದೆ ಅಂತ ಅರ್ಥ ಏನು ಗೊತ್ತಾ? ಈ ಸಂಘಟನೆ ಈಗಾಗಲೇ ಬರೆದಿಟ್ಟಿದ್ದಾರೆ ಆಲ್ರೆಡಿ. ವಿಶ್ವದ ಅಂತರಾಳದಲ್ಲಿ ಆ ವಿಶ್ವದ ಹೇಳ್ಬೇಕಂದ್ರೆ ವಿಶ್ವದ ಆ ನೆನಪಿನಲ್ಲಿ, ವಿಶ್ವದ ಮೆಮೊರಿಯಲ್ಲಿ ಈಗಾಗಲೇ ಸ್ಟೋರ್ ಆಗಿದೆ. ಅರ್ಥ ಆಯ್ತಾ? ಈಗ ಜಸ್ಟ್ ನಾವೆಲ್ಲರೂ ಕೂತ್ಕೊಂಡು ಅನುಭವಿಸ್ತಾ ಇದ್ವಿ ಅಷ್ಟೇ. ಇದು ನಾವು ನಂಬಲೇಬೇಕು. ಆಯ್ತಾ? ಸೊ ನಾವೆಲ್ಲ ಏನು ಅನ್ಕೊಂತೀವಿ ಅಂದರೆ, ನಾನೇನೋ ಒಂದು ಜೂಮ್ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ನೀವೆಲ್ಲರೂ ಬಂದು ಸೇರ್ಕೊಂಡಿದ್ದೀರಿ ಅಲ್ವಾ, ನಾವೆಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ಕರೆಕ್ಟ್ ಅಲ್ಲ. ಯಾವುದು ಕರೆಕ್ಟ್ ಗೊತ್ತಾ? ಇದೆಲ್ಲ ಈಗಾಗಲೇ ನಿರ್ಣಯ ಆಗಿರುವಂಥ ಕೆಲಸ, ನಿರ್ಣಯ ಆಗಿರುವಂಥ ಒಂದು ವಿಷಯ ಈಗಾಗಲೇ ವಿಶ್ವದಲ್ಲಿ ಇದೆ. ಅದು ಇಲ್ಲಿ ರೂಪುಗೊಳಿಸ್ಕೊಂತಾ ಇದೆ. ಇಲ್ಲಿ ಪ್ರಾಕ್ಟಿಕಲ್ ಇಟ್ ಕೇಮ್ ಇನ್ ಟು ರಿಯಾಲಿಟಿ, ಅಂದರೆ ವಾಸ್ತವಕ್ಕೆ ಬಂದಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇಡೀ ಪ್ರಪಂಚವೇ ಅದು. ಅರ್ಥ ಆಯ್ತಾ ಈ ವಿಷಯ? ಯಾವುದಕ್ಕೂ ನಾವು ಗೊಂದಲ ಮಾಡ್ಕೊಳೋದು ಬೇಕಾಗಿಲ್ಲ. ಆಯ್ತಾ? ಏನೋ ನಮ್ಮ ಜೀವನದಲ್ಲಿ ಏನೇನೋ ಆಗ್ತಾ ಇದೆ, ಏನೇನೋ ಬರ್ತಾ ಇದೆ ಅಂತಂದ್ರೆ ಏನು ಗೊಂದಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವೆಲ್ಲ ಈಗಾಗಲೇ ಸ್ಟೋರ್ ಆಗಿರುವಂಥ ವಿಷಯಗಳು ಈಗಾಗಲೇ. ಸೊ ಉದಾಹರಣೆಗೆ ಒಂದು ಮಾನವನಾಗಿ ನನ್ನ ಒಳಗಡೆ, ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಎಲ್ಲ ಸ್ಟೋರ್ ಆಗಿರ್ತವೆ. ಏನೇನು ಅಂದರೆ ಬ್ಲೂ ಪ್ರಿಂಟ್ ಅಂತ ಕರಿತೀವಲ್ಲ, ವಿಶ್ವದ ಬ್ಲೂ ಪ್ರಿಂಟ್ ಯಾವಾಗಲೂ ರೆಡಿ ಆಗಿದೆ. ಅದಕ್ಕೆ ನಮ್ಮ ಕಾಲಜ್ಞಾನಿಗಳು ಈಗಾಗಲೇ ಬರೆದಿರ್ತಾರೆ ನೋಡಿ. ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಆಗ್ಬೋದು, ಕೈವಾರ ತಾತ ಆಗ್ಬೋದು, ಸೊ ಮತ್ತೆ ನಾಸ್ಟ್ರಡಾಮಸ್ ಆಗ್ಬೋದು, ಬಾಬಾ ವಂಗ ಆಗ್ಬೋದು, ಇವರೆಲ್ಲ ಏನು ಮಾಡಿದ್ದಾರೆ? ಅನೇಕ ಕಾಲಜ್ಞಾನಿಗಳು ಬರೆದಿದ್ದಾರೆ. ಮತ್ತೆ ಆ ಸಮಯದಲ್ಲಿ ಅದು ಆಗತ್ತೆ ಅಂತ ಹೇಗೆ ಬರೆಯಕ್ಕೆ ಸಾಧ್ಯವಾಗತ್ತೆ? ಅದರ ಅರ್ಥ ಏನು? ಎಲ್ಲ ಆಲ್ರೆಡಿ ನಿರ್ಣಯ ಆಗಿರೋದೇ. ಆ ಸಮಯ ಬರುವಾಗ, ಈಗ ಹೇಳಿದಲ್ಲ ನಾನು, ಮಾವಿನ ತೋಟಲ್ಲಿ ಆ ಸಮಯ ಬರುವಾಗ ಮಾವಿನ ಫಲಗಳು ಆಚೆ ಕಡೆ ಬರ್ತಾವಂತ. ಅದೇ ರೀತಿಯಲ್ಲಿ ಒಳಗಡೆ ಇರುತ್ತೆ, ಒಳಗಡೆ ಬ್ಲೂ ಪ್ರಿಂಟ್ ಆಲ್ರೆಡಿ ಇದೆ. ಅದು ಆ ಸಮಯದಲ್ಲಿ ಅದು ಆಚೆ ಕಡೆ ಬರುತ್ತೆ. ಅದೇ ರೀತಿಯಲ್ಲಿ ಒಂದು ಸಮಯದಲ್ಲಿ ಆ ಕರ್ಮಗಳು, ಏನೇನು ಕರ್ಮಗಳು, ವಿಶ್ವದ ಸಂಬಂಧ ಕರ್ಮಗಳಾಗ್ಬೋದು, ಒಂದು ವೈಯಕ್ತಿಕ ಸಂಬಂಧ ಕರ್ಮಗಳಾಗ್ಬೋದು, ಒಂದು ವ್ಯಕ್ತಿಗೆ ಸಂಬಂಧ ಕರ್ಮಗಳಾಗ್ಬೋದು, ಇಲ್ಲ ಇಡೀ ವಿಶ್ವಕ್ಕೆ ಸಂಬಂಧ ಕರ್ಮಗಳಾಗ್ಬೋದು. ಅವೆಲ್ಲ ಆ ಸಮಯಕ್ಕೆ ಆಚೆ ಕಡೆ ಬಂದೇ ಬರ್ತವೆ. ನಾವು ಅದಕ್ಕೂ ಆಶ್ಚರ್ಯ 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 ಹೋಗೋದ ಅವಶ್ಯಕತೆ ನಮಗಿಲ್ಲ. ನಾವು ಹಾಗೆ ಅಕ್ಸೆಪ್ಟ್ ಮಾಡಬೇಕಷ್ಟೆ. ಏನು ಮಾಡಬೇಕು? ನಮ್ಮ ಕೆಲಸ ಅಕ್ಸೆಪ್ಟ್ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು. ಆಯ್ತಾ? ಯಾರನ್ನೂ ವಿಮರ್ಶೆ ಮಾಡಬಾರ್ದು. ಅದಕ್ಕೆ ನೋ ಜಡ್ಜ್ಮೆಂಟ್, ನೋ ಕಾಮೆಂಟ್, ನೋ ಇಂಟರ್ಫರೆನ್ಸ್ ಅಂತ ನಾವು ಹೇಳ್ತಾನೆ ಇರ್ತೀವಿ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಸೊ ಕರ್ಮಗಳಂದ್ರೆ ಸೊ ಎಷ್ಟೋ ಜೀವನಗಳಲ್ಲಿ ನಮ್ಮ ಜೀವನ ಸಾಗಿಸುವಾಗ ಎಷ್ಟೋ ವಿಷಯಗಳನ್ನ ನಾವು ತಗೊಳ್ಳೋ ನಿರ್ಣಯಗಳಾಗಲಿ, ಆಲೋಚನೆಗಳಾಗಲಿ, ಮಾತುಗಳಾಗಲಿ, ಇವೆಲ್ಲ ಕರ್ಮಗಳೇ. ಆಯ್ತಾ? ಸೊ ಅದನ್ನು ನಮ್ಗೆ ಗೊತ್ತಿದೆಯೋ ಬಳಸ್ತಾ ಇರ್ತೀವಿ ಅಲ್ವಾ? ಸೊ ನಮಗೆ ಬುದ್ಧಿ ಸರಿಯಾಗಿಲ್ಲ ಅಂದರೆ ನಾವು ಮಾಡ್ತೀವಿ ಅದು. ಅಂದರೆ ಅದಕ್ಕೆ ಪ್ರೇರಣೆ ಕೊಡುತ್ತೆ ನಮ್ಮ ಹೊರಗಡೆ ಇರುವಂಥ ಬುದ್ಧಿ. ಅಂದರೆ ನಮ್ಮ ಒಳಗಡೆ ಆ ಕರ್ಮ ಅಂತ ಒಂದು ಮಾಡೋದು, ಅಂದರೆ ಇವತ್ತು ನನ್ನಿಂದ ಇದು ಆಗಬೇಕು ಅಂತಂದರೆ ಅಲ್ಲಿ ಆ ಪ್ರೇರಣೆ ಒಳಗಡೆಯಿಂದನೇ ಬರುತ್ತೆ ಅದು. ಆಯ್ತಾ? ಅದನ್ನ ನೀವು ಸ್ಟಾಪ್ ಮಾಡಕ್ಕೆ ಸಾಧ್ಯವೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಆದರೆ ನಮ್ಮ ಕೈಯಲ್ಲಿ ಏನು ಇಲ್ಲ ಇಲ್ಲ ಅಂತ ಹೇಳ್ಬೇಕಾವಾಗ ಅಂತಂದರೆ ಇಲ್ಲ, ನಮ್ಮ ಕೈಯಲ್ಲಿ ಖಂಡಿತ ಕೊಟ್ಟಿದ್ದಾರೆ, ಅದನ್ನೂ ಕೊಟ್ಟಿದ್ದಾರೆ. ಆದರೆ ಎಷ್ಟೋ ಎಚ್ಚರಿಕವಾಗಿದ್ದು ನಮ್ಮ ಬುದ್ಧಿಯನ್ನು ಶಾರ್ಪ್ ಮಾಡಿಕೊಂಡು ಸ್ವಲ್ಪ ಸಾಧನೆಗಳು ಮಾಡ್ತಾ, ಓಕೆ, ಈ ವಿಶ್ವದ ಶಕ್ತಿ ನಾವು ನಂಬಿ ನಾವು ಪ್ರಯತ್ನ ಮಾಡಿದರೆ ಅದನ್ನು ಚೇಂಜ್ ಮಾಡ್ಬೋದು. ಅಂದರೆ ಉದಾಹರಣೆಗೆ ಇವತ್ತು ನಾವೇನೋ ಒಂದು ಒಳ್ಳೆಯ ವಿಷಯನೋ ಅದು ಕೆಟ್ಟ ವಿಷಯ ಆಗ್ಬೋದು, ಏನಾದರೂ ಆಗ್ಬೋದು, ಅದನ್ನು ನಾವು ಅಟೆಂಪ್ಟ್ ಮಾಡಕ್ಕೆ ಹೋಗ್ತೀವಿ. ಅಂದರೆ ಆದರೆ ಅದು ಅದನ್ನು ಆ ಕೆಲಸವನ್ನು ನಿರ್ವಹಣೆ ಮಾಡಕ್ಕೆ ಹೋಗ್ತೀನಿ ನಾನು. ಅದು ಯಾರು ಪ್ರೇರಣೆ ಕೊಡ್ತಾ ಇರೋದು? ನಿಮ್ಮ ಒಳಗಡೆ ಅಂತರಾಳದಲ್ಲಿ ನಿಮ್ಮ ಉಪಪ್ರಜ್ಞೆ ಮನಸ್ಸಲ್ಲಿ ಸ್ಟೋರ್ ಆಗಿರುವಂಥ ಆ ಪರ್ಮನೆಂಟ್ ಮೆಮರಿ, ಚಿತ್ತ ಅಂತ ಕರಿತೀವಿ ನಾವು. ಮನೋ ಅಹಂಕಾರ ಚಿತ್ತ ಬುದ್ಧಿ, ಅದೇ ಮನಸ್ಸು ಅಂದರು. ಅಂದರೆ ಮೈಂಡ್ ಅಂದರೆ ನಾವು ಮನಸ್ಸು ಅಂದ್ಕೊಂಡ್ರೆ ಮನಸ್ಸು ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಆದರೆ ಮನೋ ಅಹಂಕಾರ ಚಿತ್ತ ಬುದ್ಧಿ ಅಂದರೆ ಆ ಚಿತ್ತ ಅಂತಿದೆಯಲ್ಲ ಅದು ಪರ್ಮನೆಂಟ್ ಮೆಮರಿ.
ಆ ಉಪಜ್ಞಾನ ಮನಸ್ಸು ಅಂತ ಹೇಳ್ತೀವಲ್ಲ, ಅದ್ರ ಒಳಗಡೆ ಈಗಾಗಲೇ ಎಲ್ಲ ಸ್ಟೋರ್ ಆಗಿರ್ತದೆ. ಈಗ ಅದು ನನಗೆ ಪ್ರೇರಣೆ ಕೊಡ್ತಾ ಇದೆ ಅಷ್ಟೇ. ಅದು ನನಗೆ ಪ್ರೇರಣೆ ಕೊಡ್ತಾ ಇದೆ ಇದು ಮಾಡಿ ಅಂತ. ಅರ್ಥ ಆಯ್ತಾ? ಅದು ನಾನು ಹಿಂದಿನ ಜನ್ಮಲ್ಲೋ ಇಲ್ಲಾಂದ್ರೆ ಇದೇ ಜನ್ಮದಲ್ಲೋ ಯಾವಾಗಲೂ ಆ ಯೋಚನೆಗಳು ಮಾಡಿದ್ದೀನಿ ಪದೇ ಪದೇ. ಈ ಉದಾಹರಣೆಗೆ, ಒಂದು ವ್ಯಕ್ತಿ ಮೇಲೆ ನನಗೆ ಪಗ ಇದೆ ಅಂತ ಇಟ್ಕೊಳ್ಳಿ, ಅಸೂಯೆ ಅಂತ ಇಟ್ಕೊಳ್ಳಿ. ನಾನು ಪದೇ 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 ಅವ್ರ ಬಗ್ಗೆ ನೆಗೆಟಿವ್ ಚಿಂತನೆ ಮಾಡಿದರೆ ಎಲ್ಲಿಗೆ ಹೋಗುತ್ತೆ ಅದು? ನೇರವಾಗಿ ಅಂಥ ಕೆಟ್ಟ ಆಲೋಚನಾ, ಆ ಕೆಟ್ಟ ಪ್ರಭಾವ ನೇರವಾಗಿ ನಿಮ್ಮ ಒಳಗಡೆನೆ, ನಿಮ್ಮ ಉಪಪ್ರಜ್ಞಾ ಮನಸ್ಸಲ್ಲಿ ಹೋಗಿ ಕೂತ್ಕೊಂತದೆ ಪರ್ಮನೆಂಟ್ ಆಗಿ. ಆಯ್ತಾ? ನೀವು ತಪ್ಸಕ್ಕಾಗಲ್ಲ ಅದು. ನೀವು ಅದನ್ನು ಮತ್ತೆ ಒಂಥರ ಏನದು ರೀಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ರೀಪ್ರೋಗ್ರಾಮ್ ಮಾಡಬೇಕಂದ್ರೆ ಅದಕ್ಕೂ ಆ, ಪ್ರಯತ್ನ ಪೂರ್ವಕವಾಗಿ ಅದೆಲ್ಲ ವಿಧ ವಿಧ ಪ್ರಾಕ್ಟೀಸಸ್ ಇದೆ ಅಲ್ವಾ? ಅದು ಆಮೇಲೆ ಡಿಸ್ಕಸ್ ಮಾಡೋಣ. ಆದರೆ ಇದು ಆಲ್ರೆಡಿ ಇಂಥ ಆಲೋಚನೆ ಒಂದು ಒಳಗಡೆ ಆಲ್ರೆಡಿ ಹೋಗಿ ನಿಮ್ಮ ಪರ್ಮನೆಂಟ್ ಮೆಮೊರಿ ಕೂತ್ಕೊಂಡಿದೆ. ಇದು ನಿಮ್ಮನ್ನು ಬಿಡೋದಿಲ್ಲ. ಆಯ್ತಾ? ನಿಮ್ಮನ್ನೇನು ಮಾಡುತ್ತೆ? ಆ ಸಮಯ ಬಂದರೆ, ಆ ಸಮಯ ಬರುವಾಗ ನಿಮ್ಮನ್ನು ಪ್ರೇರಣೆ ಮಾಡ್ತದೆ. ಪ್ರಯತ್ನ ಮಾಡಿದ ಮೇಲೆ ನಿಮ್ಗೇನಾದರೂ ಬುದ್ಧಿ ಕಡಿಮೆ ಇದ್ದರೆ ನೇರವಾಗಿ ಹೋಗಿ ಆ ವ್ಯಕ್ತಿಗೆ ಏನೋ ಒಂದು ಅಪಾಯ ಇಲ್ಲಾಂದ್ರೆ ಪ್ರಮಾದ ನೀವು ಮಾಡೇ ಮಾಡ್ತೀರ ಅಷ್ಟೇ. ನೋಡಿ, ಈ ಕರ್ಮವನ್ನು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಒಳಗಡೆ ಈಗಾಗಲೇ ಅದು ಒಳಗಡೆ ಸ್ಟೋರ್ ಆಗಿದೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಮಾಡಿದಿಂದ ಅದರಿಂದ ಮತ್ತೆ ನಮ್ಮ ಕರ್ಮ ಫಲಿತವನ್ನು ಹೆಚ್ಚು ಮಾಡಿಕೊಂಡು ಅಲ್ಲಿ ಇನ್ನೂ ಕೆಟ್ಟ ಫಲಿತವನ್ನು ಸಾಧಿಸಿಕೊಂಡು ನನ್ನ ಕರ್ಮಗಳು ಡಬಲ್ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಅದೇ ನೀವು ಇಂಥ ಸಜ್ಜನ ಸಾಂಗತ್ಯಕ್ಕೆ ಬಂದಿದ್ದಿದ್ರೆ ನೀವೇನು ಮಾಡ್ತೀರಾ? ಒಂದು ವ್ಯಕ್ತಿ ಮೇಲೆ ಪಗ ಇದ್ರೂ ಅದನ್ನು ಚೇತನಾಪೂರ್ವಕವಾಗಿ, ಆಯ್ತಾ, ಒಂಥರ ಕಾನ್ಸಿಯಸ್ ಆಗಿ ಅದ್ರ ಪದೇ ಪದೇ ಇದು ಕರೆಕ್ಟ್ ಅಲ್ಲ, ನಾನು ಎಲ್ಲರನ್ನೂ ಪ್ರೀತಿಸಬೇಕು, ನನ್ನ ಗುರುಗಳು ಹೇಳಿದ್ದಾರೆ, ಧ್ಯಾನ ಮಾಡೋನು ನಾನು, ಧ್ಯಾನ ಮಾಡಿದರೆ ಒಳ್ಳೆ ಫಲಿತ ಬರುತ್ತಂತ, ಮತ್ತೆ ನಾನು ಯಾರ ಬಗ್ಗೆನೂ ನಕಾರಾತ್ಮಕ ಚಿಂತನೆ ಇಟ್ಕೋಬಾರ್ದು, ಯಾರ ಮೇಲೆ ಅಸೂಯ ಕೋಪ ದ್ವೇಷ ಏನಿರಬಾರ್ದು, ಚೆನ್ನಾಗಿರಬೇಕು ಅಂತ ಪದೇ 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 ಮಾಡಿ 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 ನಿಮ್ಮ ಒಳಗಡೆ ಇರುವಂಥ ಅಂತರಾಳದಲ್ಲಿರುವಂಥ ಎಲ್ಲ ನೆಗೆಟಿವ್ ಆ ಪೊರಗಲ್ ಒಳಗಡೆ ಇರುವಂಥ ಪೊರಗಲಲ್ಲಿ ಎಷ್ಟೋ ಪೊರಗಲಿರ್ತದೆ ಅಂದರೆ ಎಷ್ಟೋ ಲೇಯರ್ಸ್ ಇರ್ತಾವಲ್ಲ, ಎಲ್ಲ ಕಂಪ್ಲೀಟ್ ಏನಾಗತ್ತೆ ಗೊತ್ತಾ? ಅವೆಲ್ಲಾನು ತೊಲಗಿಸ್ಕೊಂಡು ಬಿಡ್ತೀವಿ. ನೋಡಿ, ಇದೇ ಕರ್ಮ ಚಿಕಿತ್ಸಾ ಅಂದರೆ. ಆಯ್ತಾ? ಚಿಕಿತ್ಸಾ ಅಂದರೆ ಈ ರೀತಿಯಲ್ಲಿ ಚಿಕಿತ್ಸೆ ಮಾಡ್ಕೋಬೇಕು ನಾವು. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನ್ಯೂಟನ್ ಇಂಥವರು ಬಂದಿದ್ದಾರೆ. ನ್ಯೂಟನ್ ಕಂಡಿರುವಂಥ ಒಂದು ಸೂತ್ರ ಏನು? ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಎನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಎಕ್ಸಿಸ್ಟ್ ಅಂತ ಹೇಳಿದ್ದಾರೆ. ದೇರ್ ಎಕ್ಸಿಸ್ಟ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಫಾರ್ ಎವ್ರಿ ಆಕ್ಷನ್ ದೇರ್ ಎಕ್ಸಿಸ್ಟ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಅಂದರೆ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಆಧ್ಯಾತ್ಮಿಕ ಸೂತ್ರವೇ. ಅವ್ರ ರೂಪದಲ್ಲಿ ಬಂದು ಇದು ಹೇಳಿಸಿರೋದು ಎಲ್ಲರಿಗೂ ಅರ್ಥ ಆಗಬೇಕು ಅಂತ. ಆಯ್ತಾ? ನಾವು ಏನೇ ಮಾಡಿದ್ರೂ ಒಂದು ಅಂದರೆ ಇದು ಕರ್ಮ ಸಿದ್ಧಾಂತವೇ. ಇದು ನಥಿಂಗ್ ಬಟ್ ಕರ್ಮ ಸಿದ್ಧಾಂತ. ಆಯ್ತಾ? ಅಂದರೆ ನಾವು ಏನೇ ಒಂದು ನಾವು ಮಾಡಿದರೆ ಅದಕ್ಕೆ ಸಂಬಂಧಿತ, ಅಂದರೆ ನಾವು ಒಂದು ಏನೇ ಒಂದು ಒಳ್ಳೇದು ಮಾಡಿದರೆ ಆ ಒಳ್ಳೇದು ಪ್ರಕಾರನೇ ಆ ಒಳ್ಳೆ ರಿಸಲ್ಟ್ಸ್ ಮತ್ತೆ ಬರ್ತಾ ಇರ್ತವೆ. ನಾವೇನಾದರೂ ಕೆಟ್ಟದ್ದು ಮಾಡಿದರೆ ಕೆಟ್ಟದಂದರೆ ಆಪೋಸಿಟ್ ರಿಸಲ್ಟ್ಸ್ ಮತ್ತೆ ನಮಗೆ ಬರ್ತಾನೆ ಇರ್ತದೆ. ಅದು ಯಾವುದೇ ರೀತಿಯಲ್ಲಿ ಸ್ಟಾಪ್ ಮಾಡಂಗಿಲ್ಲ, ಮಾಡೋಕ್ಕೆ ಸಾಧ್ಯವಿಲ್ಲ. ಆಯ್ತಾ? ಸೊ ಅದಕ್ಕೆ ಇಂಥವೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಜೀವನವನ್ನು ಎಚ್ಚರಿಕವಾಗಿ ನಡೆಸ್ಕೋಬೇಕಾಗತ್ತೆ. ಆಯ್ತಾ? ಸೊ ಇದೆಲ್ಲ ಈ ವಿಶ್ವದಲ್ಲಿ ಇವೆಲ್ಲ ಪ್ರತಿಯೊಂದು ಜೀವನದಲ್ಲಿ ನಾವು ಇಂಥ ಅನುಭವಗಳನ್ನು ಪಡಿತಾನೆ ಇರ್ತೀವಿ. ಆದರೆ ಅನುಭವಗಳನ್ನು ಪಡಿತಾ ಇರುವಾಗ, ಸೊ ನಮ್ಮ ಜೀವನವನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾ ಇರುವಾಗ ಇಂಥ ಕರ್ಮಗಳು ಮಾಡಬೇಕಾಗಿರೋಂಥ ಅವಶ್ಯಕತೆ ಬಂದ್ರೂ ಅಲ್ಲಿ ನಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಸ್ಟಾಪ್ ಮಾಡ್ತೀವಿ ಅಷ್ಟೇ. ಇಮ್ಮಿಡಿಯೇಟ್ ಸ್ಟಾಪ್ ಮಾಡ್ತೀವಿ, ಮುಂದಕ್ಕೆ ಹೋಗಲ್ಲ. ಒಂದು ಕಡೆ ಪ್ರೇರಣೆ ಬರ್ತಾ ಇರ್ತದೆ ಅದು ಮಾಡಿ ಅಂತ, ಆದರೆ ನಮ್ಮ ವಿವೇಕತ್ವ ನಮ್ಮ ಬುದ್ಧಿ ಏನು ಮಾಡ್ತದೆ? ಸ್ಟಾಪ್ ಮಾಡ್ತದೆ. ಆಯ್ತಾ? ಆವಾಗ ನೀವು ಆ ಕರ್ಮವನ್ನು ಏನು ಮಾಡ್ತೀರಾ? ಶುದ್ಧಿ ಮಾಡ್ಕೊತೀರ. ಆಯ್ತಾ? ಸೊ ಆ ರೀತಿಯಲ್ಲಿ ಇನ್ನೂ ಮುಂದಿನ ಜೀವನದಲ್ಲಿ ಹೇಗಿರ್ತಾವಂದರೆ, ಯಾವಾಗ ನಿಮ್ಮಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ರೀತಿಯಲ್ಲಿ ಧ್ಯಾನ ಮಾಡ್ತಾ ಒಳ್ಳೆ ಧ್ಯಾನಿಯಾಗಿ ನೀವು ಪ್ರಯಾಣ ಸ್ಟಾರ್ಟ್ ಆಗಿದ್ರೆ
ಆವಾಗ ನಿಮ್ಮ ಪರಿಸ್ಥಿತಿ ಅಂದರೆ ನಿಮ್ಮ ಯೋಚನಾ ಸ್ಥಿತಿ ಇನ್ನೂ ಹೆಚ್ಚಾಗತ್ತೆ ಅಲ್ವಾ. ಅವಾಗ ಏನಾಗತ್ತಂದ್ರೆ ಯಾವುದೇ ಒಂದು ಕರ್ಮ ಮಾಡುವಾಗ ಏನು ಮಾಡ್ತೀರ ಗೊತ್ತಾ, ನಿಷ್ಕಾಮ ಕರ್ಮ ಆಗಿ ಮಾಡೋದು. ಅದ್ರ ಬಗ್ಗೆ ಫಲಿತ ಬೇಡ, ಅದು ಒಳ್ಳೇದ ಕೆಟ್ಟದ ಅಂದರೆ ಅಂದರೆ ನಾವು ಮಾಡಿರೋದು ಅವ್ರಿಗೆ ಒಳ್ಳೇದಾಗಬೇಕು, ನನಗೇನೋ ಹೆಸರು ಬರಬೇಕು ಅಂತ ಯಾವ ಯೋಚನೆ ಮಾಡೋದಿಲ್ಲ. ಜಸ್ಟ್ ನಿಷ್ಕಾಮ ಕರ್ಮ ಮಾಡಿ ಬಿಡೋದು. ಆ ನಿಷ್ಕಾಮ ಕರ್ಮ ಮಾಡುವಾಗ ಏನಾಗುತ್ತೆ, ನಮಗೆ ಆ ಕರ್ಮ ಫಲಿತ ಅಂಟುಕೊಡಲ್ಲ. ಆಯ್ತಾ. ಆ ರೀತಿಯಲ್ಲಿನೂ ನಿಮ್ಮ ಮುಂದಿನ ಜೀವನ ಇಟ್ಕೋಬೇಕಾಗತ್ತೆ. ಅವಾಗ ಖಂಡಿತವಾಗಿ ನಿಮಗೆ ಯಾವ ತೊಂದರೆ ಬರಲ್ಲ. ಈ ಕರ್ಮಗಳು ಅಂಟ್ಕೊಂಡಲ್ಲ, ಈ ಕರ್ಮಗಳು ಸ್ಟೋರ್ ಆಗೋದಿಲ್ಲ. ಆ ಕರ್ಮಗಳ ಸ್ಟೋರೇಜ್ ಇದೆಲ್ಲ, ಕರ್ಮಗಳು ಇರೋಂಥ ಕರ್ಮಗಳು ಬರ್ತಾ ಇರ್ತವೆ ಪದೇ ಪದೇ. ಅದನ್ನು ಶುದ್ಧೀಕರಣ ಮಾಡ್ಕೊಂಡಕ್ಕೆ ನಿಮ್ಮ ಬುದ್ಧಿ ಹೆಚ್ಚು ಮಾಡ್ಕೊಳ್ಳೇಬೇಕು, ಇನ್ನು ಬೇರೆ ದಾರಿ ಇಲ್ಲ. ಆಯ್ತಾ. ಯಾಕಂದ್ರೆ ಇಂದಿನ ಅನೇಕ ಜನ್ಮಗಳು, ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಏನೇನು ಮಾಡಿರ್ತೀವೋ ನಮಗೂ ಗೊತ್ತೇ ಇಲ್ಲ. ಓಕೆ, ಸರಿಯಾದ ರೀತಿಯಲ್ಲಿ ನನಗೆ ನೆನಪಿ ಇಲ್ಲ. ಅವಾಗ ಏನೇ ಕರ್ಮ ನಾವು ಮಾಡಿದರೆ ಅವೆಲ್ಲ ಸ್ಟೋರ್ ಆಗಿ ಬೀಜಗಳ ರೂಪದಲ್ಲಿ ಇರ್ತವೆ. ಸರಿಯಾದ ಸಮಯಕ್ಕೆ ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸ್ತವೆ. ಮತ್ತೆ ಆ ಪ್ರತಿಬಿಂಬಿಸುವಾಗ ನೀವು ಹೇಗಿರಬೇಕು, ನೀವು ಹೇಗೆ ತಯಾರಾಗಿರಬೇಕು. ಇಲ್ಲಿ ಒಂದು ಯೋಗ ಸಾಧನ ಮಾಡ್ತಾ ಇದ್ರೆ, ಅಂದರೆ ಧ್ಯಾನ ಸಾಧನ ಮಾಡ್ತಾ ಇದ್ರೆ, ಒಂದು ಧ್ಯಾನಿ ಆಗಿದ್ರೆ ಬರುತ್ತೆ ಕರ್ಮ. ನಿಮಗೂ ಬರುತ್ತೆ ಪ್ರೇರಣೆ. ಅದೇನೋ ಮಾಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಪ್ರೇರಣೆ ಬರುತ್ತೆ. ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು. ನೀವು ಮಾಡುವಂಥ ಇಂದಿನ ಕರ್ಮಗಳ ಫಲಿತ ಅದೆಲ್ಲ ನಿಮಗೆ ಬರುವಾಗ ನೀವು ಮಾಡೋದಿಲ್ಲ. ನೀವು ಯಾವುದಕ್ಕೆ ಪ್ರತಿಕ್ರಿಯೆ ತೋರಿಸ್ಬೇಕು ಅದಕ್ಕೆ ಪ್ರತಿಕ್ರಿಯೆ ತೋರಿಸೋದು, ಯಾವುದಕ್ಕೂ ತೋರಿಸ್ಬಾರ್ದು ತೋರಿಸಲ್ಲ ಅಷ್ಟೇ. ಬಿಕಾಸ್ ಯು ಹ್ಯಾವ್ ಎ ಪ್ರಾಪರ್ ವಿಸ್ಡಮ್. ಆಯ್ತಾ. ಸೊ ಅದಕ್ಕೆ ಪ್ರತಿಯೊಬ್ಬರು ಪ್ರತಿನಿತ್ಯ ಧ್ಯಾನ ಮಾಡಿ ಅಂತ ಹೇಳೋದು. ಆಯ್ತಾ. ಇಲ್ಲ ಅಂದರೆ ಅನಾಗತ್ಯಗಳು ಏನೇನೋ ಆಗತ್ತೆ, ಏನೇನೋ ಆಕ್ಸಿಡೆಂಟ್ಸ್ ಆಗ್ಬೋದು. ಆಯ್ತಾ. ಏನು ಮಾಡ್ತೀವೋ ಗೊತ್ತಿಲ್ಲ, ಕೋಪದಲ್ಲಿ, ತಾಪದಲ್ಲಿ, ಅಸೂಯಲ್ಲಿ, ಪಗದಲ್ಲಿ, ಇಲ್ಲಾಂದ್ರೆ ಒಂದು ವ್ಯಾಮೋಹ, ಮೋಹ, ಆ, ವಿಧ ವಿಧ ರೀತಿಯಲ್ಲಿ ನಮ್ಮ ಮನಸ್ಸು ಒಳಗಡೆಯಿಂದ ಪ್ರೇರಣೆ ಬರ್ತಾ ಇದ್ರೆ, ಅದಕ್ಕೆಲ್ಲ ನಾವು ರೆಸ್ಪಾಂಡ್ ಆಗ್ತಾ ಇದ್ರೆ ಏನಾಗತ್ತೆ, ಇಲ್ಲಿ ನಮ್ಮ ಜೀವನ ಅಸ್ತವ್ಯಸ್ತವಾಗತ್ತೆ. ಆಯ್ತಾ. ಸೊ ಅದಕ್ಕೆ ಪ್ರತಿಯೊಬ್ಬರು ಧ್ಯಾನ ಆಗಿದ್ರೆ, ಸೊ ಇಂಥ ಒಳಗಡೆ ಇರುವಂಥ ಕರ್ಮಗಳು ಯಾವಾಗ ಆಚೆಗಡೆ ಬಂದ್ರೂ ಅದನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಕಲ್ಸ್ಕೊಡೋದು ಅಷ್ಟೇ. ಆಯ್ತಾ. ಒಳಗಡೆಯಿಂದ ಆ ಬೀಜ ಉಟ್ಕೊಂಡು ಆ ಬೀಜ ಸಸ್ಯ ಆಯ್ತಾ. ಎಸ್, ನಮ್ಮ ಮುಂದೆ ಬಂತು, ನಮ್ಮ ಜೀವನದಲ್ಲಿ ನನ್ನ ಮುಂದೆ ಬಂದು ಕೂತ್ಕೊಂತು ಆ ಕರ್ಮ. ಅವಾಗ ಏನು ಮಾಡಬೇಕು, ಎಸ್, ನಮ್ಮ ಬುದ್ಧಿ ಕೆಲಸ ಕೊಡ್ತೀವಿ. ಆಯ್ತಾ. ಹಾಗೆ ನಾವು ಮಾಡಲ್ಲ, ಹಾಗೆ ಅಟೆಂಪ್ಟ್ ಮಾಡಲ್ಲ. ಅದೇ ಒಂದು ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ, ಬಂದ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾನೆ. ಅವನು ಹೋಗಿ ಎಲ್ಲೋ ಸಿಕ್ಕಾಕೊಂತಾನೆ ಅಷ್ಟೇ. ಆಯ್ತಾ. ಆ ರೀತಿಯಲ್ಲಿ ಮಾಡಬಾರ್ದು. ಆ ರೀತಿಯಲ್ಲಿ ಒಂದು ಧ್ಯಾನಿಯಾಗಿ, ಒಂದು ಮಾಸ್ಟರ್ ಆಗಿ ಆ ರೀತಿ ಮಾಡಂಗಿಲ್ಲ. ಅದಕ್ಕೋಸ್ಕರವೇ ಸ್ನೇಹಿತರೆ ಏನು ಮಾಡ್ಬೇಕು, ನಾವು ಪ್ರತಿಯೊಬ್ಬರು ಈ ಧ್ಯಾನ ಅಂತ ಒಂದು ಏನಿದೆಯೋ ಆ ಧ್ಯಾನವನ್ನು ಅಳವಡಿಸ್ಕೊಂಡು, ಮತ್ತೆ ಅನೇಕ ಇತರ ಪದ್ಧತಿಗಳು ಅಳವಡಿಸ್ಕೊಳ್ಳಿ, ಪರವಾಗಿಲ್ಲ. ಅಂದರೆ ಕ್ಷಮಾಭಾವನೆ ಮಾಡೋದು, ಸ್ವೀಕಾರ ಮಾಡೋದು ಅಲ್ವಾ. ಇವೆಲ್ಲನೂ ಏನಾಗತ್ತೆ ಗೊತ್ತಾ, ಒಂದು ಒಳ್ಳೆ ಕೆಲಸಗಳು ಮಾಡೋದು, ತಪ್ಪು ಕೆಲಸಗಳು ಮಾಡಬಾರ್ದು ಅಲ್ವಾ. ಸೊ ಒಳ್ಳೆ ಸೇವೆ ಮಾಡೋದು, ಇಂಥವೆಲ್ಲ ಅಳವಡಿಸ್ಕೊಂಡ್ರೆ ಏನಾಗತ್ತೆ, ಖಂಡಿತ ಯಾವುದೇ ಕರ್ಮಗಳು ನಮ್ಮ ಜೀವನದಲ್ಲಿ ಸಡನ್ ಆಗಿ ಒಂದು ಉಟ್ಕೊಂಡು ಬರ್ತಾ ಇರ್ತಾವೋ ಅವೆಲ್ಲ ನಾವು ತಟ್ಕೊಂಡಕ್ಕೆ ಕೆಪಾಸಿಟಿ ಸಿಗತ್ತೆ ಅಲ್ವಾ. ಅಂದ್ರೆ ಹೇಳ್ಬೇಕಂದ್ರೆ ಒಂದೊಂದ್ಸರಿ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ಸಡನ್ ಆಗಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರುತ್ತೆ. ಅಂದ್ರೆ ಒಂಥರ ತಟ್ಕೊಳಕ್ ಆಗತ್ತಾ ಅಂತ ಪ್ರಾಬ್ಲಮ್ಗಳು ಬಂದೇ ಬರ್ತವೆ. ಆದರೆ ಅದಕ್ಕೂ ಯಾವ ರೀತಿಯಲ್ಲಿ ನಾವು ಪ್ರತಿಕ್ರಿಯೆ ತೋರಿಸ್ಬೇಕನ್ನೋದು ಒಂದು ಧ್ಯಾನಿಯಾಗಿ ನಿಮ್ಗೆ ಗೊತ್ತಾಗತ್ತೆ. ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸಿ. ಯಾವುದೇ ರೀತಿಯಲ್ಲಿ ಹೆಚ್ಚಾಗಿ ಪ್ರತಿಕ್ರಿಯೆ ತೋರಿಸಿದ್ರೆ ಅದು ಕಷ್ಟ ಆಗತ್ತೆ. ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಇಂಥ ಕರ್ಮಗಳು ಒಳಗಡೆ ಇರೋದೆಲ್ಲನೂ ಅದಕ್ಕೆ ಆ ಒಂದು ವಾಕ್ಯ ಇದೆ ಅಲ್ವಾ, ಜ್ಞಾನ ಅಗ್ನಿ ದಗ್ಧ ಕರ್ಮಾನಾಂ ಅಂತ ಹೇಳ್ತೀವಲ್ಲ. ಅದರ ಅರ್ಥ ಏನು, ಅದರ ಅರ್ಥ ಇದೆ. ಅಂದ್ರೆ ನಿಮ್ಮಲ್ಲಿ ಜ್ಞಾನ ಹೆಚ್ಚಿದ್ರೆ ಯಾವುದೇ ಕರ್ಮ ಬಂದ್ರೆ ಅದನ್ನು ಭಸ್ಮ ಮಾಡ್ಬೋದು, ಅದನ್ನು ಸುಟ್ಟಾಕ್ಬೋದು ಅಲ್ವಾ. ಬಂದಿದೆ ಕರ್ಮ ಒಳಗಡೆ ಇದೆ, ನಮ್ಮ ಅಂತರಾಳದಲ್ಲಿ ಬೀಜ ರೂಪದಲ್ಲಿ ಇತ್ತು, ಅದು ಒಂದು ಸಮಯ ಬಂತು, ಸಸ್ಯ ಆಯಿತು. ಓಕೆ. ಅದನ್ನು ನಿಮ್ಮಲ್ಲಿ ಅವೇರ್ನೆಸ್ ಹೆಚ್ಚಿದ್ರೆ
ನಿಮ್ಮಲ್ಲಿ ಜಾಗರೂಕತೆ ಹೆಚ್ಚಿದ್ರೆ ಅಲ್ವಾ, ಆ ಜಾಗರೂಕತೆ ನಿಮ್ಮಲ್ಲಿ ಹೆಚ್ಚಿದ್ರೆ, ಎಚ್ಚರಿಕವಾಗಿದ್ರೆ ಏನು ಮಾಡ್ತೀರಾ ನೀವು? ನಿಧಾನವಾಗಿ ಅದನ್ನು ಆಕ್ಸೆಪ್ಟ್ ಮಾಡಿ, ಅದಕ್ಕೆ ಏನು ಬೇಕೋ ಅದು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ತೀರಿಸ್ಬೇಕು, ಆ ಬಂದಿರುವಂಥ ಕರ್ಮವನ್ನು ಯೋಚನೆ ಮಾಡ್ತೀರಾ. ಇಲ್ಲ ಅಂದರೆ ಅದು ತಗೊಂಡು ಅದಕ್ಕೂ ಏನೇನು ಮಾಡಬಾರ್ದು ಅವೆಲ್ಲ ಮಾಡಿದರೆ ಏನಾಗತ್ತೆ ಅಲ್ಲಿ? ಕರ್ಮ ಡಬಲ್ ಆಗತ್ತೆ. ಬಂದಿರೋದು ಒಂದು ಕರ್ಮ ಹೊರಗಡೆಯಿಂದ, ನಾವು ಮತ್ತೆ ತಿರ್ಗಾ ಸ್ಟೋರ್ ಮಾಡ್ಕೊಂಡ್ರೆ 5 ಕರ್ಮಗಳು. ನೋಡಿ ಹಿಂಗಿರ್ತದೆ ಲೈಫ್. ಈಗ ಇದಕ್ಕೂ ಕೊನೆಯಲ್ಲಿ ಈ ಥರ ಒಂದು ಕರ್ಮ ಒಳಗಡೆಯಿಂದ ಬಂತು, ನಾನು 5 ಕರ್ಮಗಳು ಮಾಡ್ಕೊಂಡಿದ್ದೀನಿ. 5 ಕರ್ಮಗಳು ಮಾಡ್ಕೊಂಡ್ರೆ ಎಲ್ಲಿ ಹೋಗುತ್ತೆ ಅದು? ಮತ್ತೆ ನಿಮ್ಮ ಒಳಗಡೆ ಹೋಗಿ ಅಂತರದಲ್ಲಿ ಕೂತ್ಕೊಂತದೆ. ಬಂದಿರೋ ಕರ್ಮ ಜೀರೋ ಆಗಿಲ್ಲ, ಆಚೆ ಕಡೆ ಒಳಗಡೆಯಿಂದ ಆಚೆ ಕಡೆ ಬಂದಿರುವಂಥದ್ದು ಜೀರೋ ಆಗಿಲ್ಲ, ಅದು ಡಬಲ್ ತ್ರಿಬಲ್ 5 ಟೈಮ್ಸ್ ಆಗಿ ಮತ್ತೆ ಹೋಗಿ ಒಳಗಡೆ ಕೂತ್ಕೊಂತದೆ. ಆವಾಗ ಏನು ಮಾಡುತ್ತೆ? ನಿಮ್ಮ ನೆಕ್ಸ್ಟ್ ಜೀವನವನ್ನು ನಿರ್ಣಯ ಮಾಡುತ್ತೆ. ಆಯ್ತಾ? ನಾವು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ದೇವರು ಅಂದರೆ ಯಾರು ಅಪ್ಪ ಅಂತಂದರೆ, ದೇವರು ಅಂದರೆ ನಮ್ಮ ಇಂದಿನ ಕರ್ಮಗಳೇ ನನ್ನ ನನ್ನ ದೇವರು ಅಂತ ನಾವು ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಅಂದರೆ ಸೊ ದೇವರು ಪ್ರತಿಯೊಂದು ನಿರ್ಣಯ ಮಾಡ್ತಾರೆ. ನನಗೇನು ಆಗತ್ತೆ, ಏನು ನನಗೆ ಸಿಗತ್ತೆ, ಪ್ರತಿಯೊಂದು ದೇವರು ಕೊಡ್ತಾರೆ ಅಂತ ನಾವು ಭಾವಿಸ್ತಾ ಇರ್ತೀವಿ ಜನರಲ್ಲಿ. ಬಟ್ ಆ ದೇವರು ಎಲ್ಲಿದ್ದಾರೆ ಅಂದರೆ, ಆ ದೇವರು ಯಾರೋ ಅಲ್ಲ. ಸೊ ನಿಮ್ಮ ಇಂದಿನ ಕರ್ಮಗಳೇ ನಿಮ್ಮ ದೇವರು ಅಂತೇಳಿ ಬುದ್ಧ ಭಗವಾನ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬುದ್ಧ ಭಗವಾನ್ ಹೇಳಿದರು, ನಿಮ್ಮ ಇಂದಿನ ಕರ್ಮಗಳು ಇಸ್ ಈಕ್ವಲ್ ಟು ಗಾಡ್. ಗಾಡ್ ಅಂದರೆ ಯಾರೋ ಅಲ್ಲ, ದೇವರಂದ್ರೆ ಯಾರೋ ಅಲ್ಲ. ನೀವು ಈಗ ಏನೇನು ಕರ್ಮಗಳು ಅನುಭವಿಸ್ತಾ ಇದ್ರೋ ಅವೆಲ್ಲ ಯಾರು ಅಪ್ಪ ಅಂದರೆ ಇಂದಿನ ಜನ್ಮದಲ್ಲಿ ನಾವು ಮಾಡಿರೋದು. ಈ ಜನ್ಮದಲ್ಲಿ ಮಾಡಿದರೆ ಮತ್ತೆ ಇದೆಲ್ಲ ಹೋಗಿ ಮುಂದಿನ ಜನ್ಮಗೆ ರೆಡಿ ಆಗಿರ್ತವೆ. ಆಯ್ತಾ? ಅದು ತಪ್ಪಿಸ್ಕೊಳಕ್ಕಾಗಲ್ಲ, ಅದೇ ಹೇಳ್ತಾ ಇರೋದು. ಒಂದೇನಂದ್ರೆ ಎಚ್ಚರಿಕವಾಗಿ ಮಾಡೋಂಥ ಕರ್ಮಗಳು, ಅಂದರೆ ಇಷ್ಟುವರೆಗೂ ಮಾಡಿರುವಂಥ ಕರ್ಮಗಳನ್ನು ನಿಧಾನವಾಗಿ ಒಂದೊಂದನ್ನು ಫೇಸ್ ಮಾಡುತ್ತಾ ಆ ಕರ್ಮಗಳ ಫಲಿತವೆಲ್ಲ ಶೂನ್ಯ ಮಾಡ್ಕೊಂತ ಹೋಗ್ಬೇಕು. ಇನ್ನೊಂದು, ಈಗ ಮಾಡೋ ಕರ್ಮಗಳು ತುಂಬ ಉಪಯುಕ್ತವಾದ ಕರ್ಮಗಳಿರಲಿ, ನಿಷ್ಕಾಮ ಕರ್ಮಗಳಿರಲಿ, ಮುಂದಿನ ಜನ್ಮಕ್ಕೆ ಕರ್ಮಗಳು ಅನಾವಶ್ಯಕವಾಗಿ ಹೆಚ್ಚು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಷ್ಟೇ ಬೇಕಾಗಿರೋದು. ಇಷ್ಟು ಮಾಡಿಕೊಂಡ್ರೆ ಏನಾಗತ್ತೆ ಇಲ್ಲಿ? ನಮ್ಮ ಜೀವನ ಸಾರ್ಥಕವಾಗತ್ತೆ. ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಮತ್ತೆ ಏನೇ ನಾವು ದಿವ್ಯ ಜ್ಞಾನ ಪ್ರಕಾಶ ಮತ್ತೆ ನಮ್ಮ ಆತ್ಮ ಶೋಧನಕ್ಕೆ ಅತಿ ಸುಲಭವಾದ ಮಾರ್ಗ ಸಿಗತ್ತೆ. ಇಲ್ಲಾಂದ್ರೆ ಕಷ್ಟ. ಆಯ್ತಾ? ಸೊ ಇದು ಕರ್ಮ ಚಿಕಿತ್ಸಾ ಅಂದ್ರೆ ಇಷ್ಟೇ. ನಾವೇನೇನು ಕರ್ಮಗಳು ಸ್ಟೋರ್ ಮಾಡ್ಕೊಂಡಿರ್ತೀವೋ ಪ್ರತಿ ಕರ್ಮವನ್ನು ಬುದ್ಧಿಪೂರ್ವಕವಾಗಿ, ಓಕೆ, ಬುದ್ಧಾನುಸಾರ ನಾವು ಪ್ರತಿಯೊಂದನ್ನು ನಿಧಾನವಾಗಿ ಎಚ್ಚರಿಕವಾಗಿ ಮಾಡ್ತಾ ಹೋದ್ರೆ ಏನು ತೊಂದರೆ ಇಲ್ಲ. ಎಲ್ಲ ಕರ್ಮಗಳು ಚಿಕಿತ್ಸೆ ಮಾಡ್ಕೊಂತೀವಿ. ಚಿಕಿತ್ಸಾ ಅಂತಂದ್ರೆ ಆ ಕರ್ಮಗಳ ಫಲಿತವನ್ನು ತೀವ್ರತ ಇರುವಂಥ ಕರ್ಮ ಫಲಿತವನ್ನು ಕಡಿಮೆ ಮಾಡಿಕೊಂಡದು. ಈಗ ಜ್ವರ ತೀವ್ರವಾಗಿದ್ರೆ ಚಿಕಿತ್ಸೆ ಮಾಡಿದ್ರೆ ಏನಾಗುತ್ತೆ? ಆ ಜ್ವರ ಕಡಿಮೆ ಆಗತ್ತೆ. ಅದೇ ರೀತಿಯಲ್ಲಿ ಕರ್ಮ ತೀವ್ರತೆ ಹೆಚ್ಚಾಗಿದ್ರೆ, ಕೆಟ್ಟ ಕರ್ಮದು ತೀವ್ರತೆ ಹೆಚ್ಚಾಗಿದ್ರೆ ಅದನ್ನು ಕಡಿಮೆ ಮಾಡೋದು ಏನಂತ ಕರಿತೀವಿ ನಾವು? ಕರ್ಮ ಚಿಕಿತ್ಸಾ ಅಂತಾನೆ ಕರೆಯೋದು ಅಲ್ವಾ? ಆ ಕರ್ಮ ಚಿಕಿತ್ಸಕ್ಕೆ ನಮ್ಮ ಧ್ಯಾನ ಅತಿ ಉಪಯುಕ್ತವಾಗತ್ತೆ, ಸ್ವಾಧ್ಯಾಯ ಅತಿ ಉಪಯುಕ್ತವಾಗತ್ತೆ, ಸಜ್ಜನ ಸಾಂಗತ್ಯ ಅತಿ ಅವಶ್ಯಕವಾಗಿದೆ, ಕಡ್ಡಾಯವಾಗಿದೆ. ಇವೆಲ್ಲ ಮಾಡ್ಕೊಂತ ಇರುವಾಗ ನಾವು ನಮ್ಮ ಆ ಕರ್ಮಗಳಿಗೆ ಅದ್ಭುತವಾದ ಚಿಕಿತ್ಸೆ ಮಾಡಿ, ಇಟ್ಸ್ ಕಾಲ್ಡ್ ಕರ್ಮ ಹೀಲಿಂಗ್. ಕರ್ಮ ವಿಪಾಕ ಅಂತ ಕರೀತಾರೆ ನೋಡಿ. ಕರ್ಮ ವಿಪಾಕ ಅಂದ್ರೂ ಇದೆ. ಅರ್ಥ ಆಯ್ತಾ? ಸೊ ನಾವು ಯಾವಾಗ ಒಂದು ಜ್ಞಾನಿಯಾಗಿ ತಯಾರಾಗ್ತೀವೋ, ಸರಿಯಾದ ಜ್ಞಾನಿ ಆಗಿ ತಯಾರಾಗ್ತೀವೋ, ಆ ಜ್ಞಾನದಲ್ಲಿ ಎಲ್ಲ ಸುಟ್ಟಾಕ್ಬೋದು. ಅದಕ್ಕೆ ಜ್ಞಾನಾಗ್ನಿ ದಗ್ಧ ಕರ್ಮಾನಂ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಅದು ಬಿಟ್ರೆ ಬೇರೆ ಶಾರ್ಟ್ಕಟ್ ಇಲ್ಲ. ಮುಂದಿನ ಕರ್ಮಗಳು ಹೆಚ್ಚು ಮಾಡ್ಕೊಂಡಿಲ್ಲದೆ ನಮ್ಮ ಜೀವನ ಸಾಗಿಸೋದು ನಮ್ಮ ಕೈಯಲ್ಲಿದೆ. ಈಗಾಗಲೇ ಮಾಡಿರುವಂಥ ಕರ್ಮಗಳು ಮೇಲೆ ಬರ್ತಾ ಇರುವಾಗ, ಲೈಫಲ್ಲಿ ಬಂದು ಒಂದು ನಿಮ್ಮ ಮುಂದೆ ಕೂತ್ಕೊಂತ ಇರುವಾಗ ನೀವು ಹ್ಯಾಂಡಲ್ ಮಾಡೋ ವಿಧಾನ ನಿಮ್ಮ ಜ್ಞಾನ ಮೇಲೆ ಆಧಾರ ಆಗತ್ತೆ. ಆಯ್ತಾ? ನಿಮ್ಮ ಜ್ಞಾನ ಹೆಚ್ಚಾಗಿದ್ರೆ ನೀವು ಅದನ್ನು ಹ್ಯಾಂಡಲ್ ಮಾಡೋ ವಿಧಾನ ಖಂಡಿತ ತುಂಬ ಚೆನ್ನಾಗಿರ್ತದೆ. ನಿಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ನಿಮಗೂ ತೊಂದರೆ ಆಗೋದಿಲ್ಲ. ಸಹಿಸಿಕೊಂಡು ಅದು ನಿಧಾನವಾಗಿ ಹಂತವಾಗಿ ಅದನ್ನು ಅನುಭವಿಸಿ
ಅದನ್ನು ಇಲ್ಲ ಅಂದರೆ ಅದರ ತೀವ್ರತೆ ಕಡಿಮೆ ಆಗುತ್ತೆ, ನೋ ಡೌಟ್. ಯಾಕಂದರೆ ನೀವು ಒಳ್ಳೆ ಕೆಲಸಗಳಲ್ಲಿ ಮಾಡ್ತಾ ಇದ್ರಿ, ಒಳ್ಳೆ ಮಾರ್ಗದಲ್ಲಿ ಇದ್ರಿ, ಆಧ್ಯಾತ್ಮ ಮಾರ್ಗದಲ್ಲಿ. ಅದರ ತೀವ್ರತೆ ಕಡಿಮೆ ಇರುತ್ತೆ. ಬಂದಿರುವಂಥ ಕರ್ಮವನ್ನು ಅನುಭವಿಸೋಕ್ಕೆ ನಿಮ್ಮ ಹತ್ರ ಆತ್ಮ ಸಾಮರ್ಥ್ಯ ಇರುತ್ತೆ, ಸಹನವಿರುತ್ತೆ. ಯಾವುದೇ ಸಹನವಿರುತ್ತೆ, ಮತ್ತು ಸ್ವೀಕಾರ ಭಾವ ಇರುತ್ತೆ, ಮತ್ತು ಕ್ಷಮಾಭಾವ ನಿಮ್ಮ ಹತ್ರ ಇರ್ತದೆ. ಅದಕ್ಕೆ ನಿಮ್ಗೆ ಯಾವ ತೊಂದರೆ ಆಗೋದಿಲ್ಲ. ಆವಾಗ ಕರ್ಮ ಶೂನ್ಯವಾಗತ್ತೆ. ಕರ್ಮ ಆ ಕರ್ಮ ಫಲಿತ ಕಂಟಿನ್ಯೂ ಆಗೋದಿಲ್ಲ. ಸಾಮಾನ್ಯ ವ್ಯಕ್ತಿಗೆ ಏನಾಗುತ್ತೆ, ಅದೇ ಕರ್ಮ ಬಂದರೆ ಅವನು ಎಷ್ಟು ಜನನೂ ಒಂಥರ ಆ, ಒಂಥರ ಎಷ್ಟು ಜನನ ಅವನು ಬ್ಲೇಮ್ ಮಾಡ್ತಾನೋ ಗೊತ್ತಿಲ್ಲ, ಎಷ್ಟು ಜನ ಮೇಲೆ ಆಪಾದನೆ ಮಾಡ್ತಾನೋ ಗೊತ್ತಿಲ್ಲ. ಅದೇ ಆ ಕರ್ಮ ಅನುಭವಿಸಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ, ಹೆಂಡತಿ ಮೇಲೇನೋ, ಮಕ್ಕಳ ಮೇಲೇನೋ, ಇಲ್ಲಾಂದ್ರೆ ಇನ್ನೊಬ್ಬರ ಮೇಲೇನೋ ಇವನು ಅವನಿಷ್ಟ ಪ್ರಕಾರ ಬಿಹೇವ್ ಮಾಡ್ತಾನೆ, ಮಾತುಗಳು ಬಳಸ್ತಾನೆ, ಚೇತಗಳು ಬಳಸ್ತಾನೆ. ಏನು ಏನು ಮಾಡ್ತಾನೋ ಗೊತ್ತಿಲ್ಲ. ಚೇಷ್ಟೆಗಳು, ಮಾತುಗಳು, ಆಲೋಚನೆಗಳು, ಆ ಒಂದು ತೀವ್ರತೆ ತುಂಬ ಹೆಚ್ಚಾಗಿ ಆ ಕರ್ಮ ಒಂದರಿಂದ 5 ಪಟ್ಟು 10 ಪಟ್ಟು ಹೆಚ್ಚು ಮಾಡ್ಕೊಂಡು ಮತ್ತೆ ಅದನ್ನು ತಿರ್ಗಾ ಅವನ ಒಳಗಡೆ ಸ್ಟೋರ್ ಮಾಡ್ಕೊಂಡು ಹೋಗ್ತಾನೆ ನೋಡಿ. ಅದಕ್ಕೆ ಅವನಿಗೆ ಜನ್ಮ ಜನ್ಮಗಳು, ಜನ್ಮ ಪರಂಪರ ಹಾಗೆ ಕೊನಸಾಗ್ತಾ ಇರ್ತದೆ. ಜನ್ಮ ಜನ್ಮಗಳು ಇನ್ನೂ ಹೆಚ್ಚಾಗ್ತಾ ಇರ್ತದೆ. ಅದರಿಂದ ಏನು ಫಲಿತ ಅಲ್ವಾ? ಅದಕ್ಕೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಈ ರಿಯಲೈಸೇಷನ್ ತುಂಬ ಇಂಪಾರ್ಟೆಂಟ್. ಈ ರಿಯಲೈಸೇಷನ್ ಅನ್ನೋದು, ಈ ಜಾಗರೂಕತೆ ಅನ್ನೋದು ಯಾರಲ್ಲಿ ಹೆಚ್ಚು ಮೂಡುತ್ತೋ ಆವಾಗ ನಮ್ಮ ಜೀವನ ಸುಧಾರವಾಗತ್ತೆ. ನಾವು ಆನಂದಕರ ಜೀವನವನ್ನು ಸಾಗಿಸ್ಬೋದು. ಈ ಭೂಮಿ ಮೇಲೆ ನಾವು ಒಂದು ಅತಿ ವೇಗವಂತವಾಗಿ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬಹುದು ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇದು ಇವತ್ತಿನ ಸಬ್ಜೆಕ್ಟಲ್ಲಿರುವಂಥ ಈ ಕರ್ಮ ಚಿಕಿತ್ಸೆ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.